ಆತ ಹೇಳ್ತಾನೆ ಅಲ್ಲಿ ಉಸಿರಾಡೋದೇ ಕಷ್ಟ. ಕೇದಾರ್ನಾಥಿಗೆ ಹೋಗಿ ಬಂದಿರೋರಲ್ಲಿ ಹೇಳ್ತಾರೆ ಸಿಕ್ಕಾಪಟ್ಟೆ ಪಾಸಿಟಿವಿಟಿ ಇದೆ. ಒಂದು ದಿನಕ್ಕೆ 600ರಿಂದ 700 ಜನಕ್ಕೆ ಊಟ ಹಾಕ್ತಿದ್ವಿ. ಹುಮ್ಲಿಂಗ್ಲಾಗಿ ಹೋಗ್ತೀರಾ? ನಾನು ಕವರ್ ಮಾಡಿದ್ದು ಟೋಟಲ್ ಡೇಸ್ ಮತ್ತು 36 ಡೇಸ್ 12,200 ಕಿಲೋಮೀಟರ್ಸ್. ಮನೇಲಿ ನಿಮ್ಮನ್ನು ನೋಡ್ಬಿಟ್ಟು ಯಾರು ಹೊಳ್ಳಿಲ್ವಾ? ಹುಚ್ಚ ಅಂದ್ಬಿಟ್ರು ಮನೇನ. 40 ರೂಪಾಯಿ ಮ್ಯಾಗಿ ತಿನ್ಕೊಂಡು 400 ಕಿಲೋಮೀಟರ್ ಗಾಡಿ ಹೊಡೆದಿದ್ದೆ ನಾವು. ಐ ವಾಸ್ ದ ಫಸ್ಟ್ ಗಾಯ್ ಫ್ರಮ್ ಕರ್ನಾಟಕ ಟು ಓಲ್ಡ್ ಕರ್ನಾಟಕ ಫ್ಲಾಗ್ ಇನ್ ವರ್ಲ್ಡ್ ಹೈಯೆಸ್ಟ್ ಮೋಟರಬಲ್. ಮುಂಚೆನೇ ನಾನು ಆ ಬೈಕಲ್ಲಿ ಮಾಡ್ತೀನಿ ಅಂದಾಗ ಕೆಲವ್ರು ನಕ್ಕಿದ್ರು, ಈ ಗಾಡಿಲ್ಲ ಹೋದ್ರೆ ಗಾಡಿ ವಾಪಸ್ ಬರಲ್ಲ. ಎಲ್ಲರೂ ಬೈಕ್ ಓಡಿಸ್ತಾ ಇರ್ತಾರೆ ಒಬ್ಬರಿಂದ ಒಬ್ಬೊಬ್ರು. ನಿಮ್ಮ ಪಕ್ಕದಲ್ಲಿ ಒಂದು 10-15 ಕುದುರೆಗಳು ಓಡ್ತಾ ಇರುತ್ತೆ. ಹಲೋ ಸ್ನೇಹಿತರೆ, ಇದು ನಮ್ಮ ದಿ ಕಲಿಯುಗ್ ಶೋ ಪಾಡ್ಕ್ಯಾಸ್ಟ್ನ ಮೊದಲನೇ ಎಪಿಸೋಡ್. ಈ ಎಪಿಸೋಡ್ಗೆ ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಈ ನಮ್ಮ ಮೊದಲನೇ ಪಾಡ್ಕ್ಯಾಸ್ಟ್ ಎಪಿಸೋಡ್ಗೆ ಮಿಸ್ಟರ್ ಸಾಮ್ರಾಟ್ ಅರಸ್ ಅವರು ಬಂದಿದ್ದಾರೆ. ಮಿಸ್ಟರ್ ಸಾಮ್ರಾಟ್ ಅರಸ್ ನನಗೆ ಕ್ಲೋಸ್ ಫ್ರೆಂಡ್ ಅಷ್ಟೇ ಅಲ್ಲದೆ ಕೂಡ ಇವರು ಒಬ್ಬ ಅಡ್ವೆಂಚರಸ್ ಬೈಕ್ ರೈಡರ್. ಬೆಂಗಳೂರಿಂದ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಪಲ್ಸರ್ 220ನಲ್ಲಿ ರೈಡ್ ಮಾಡಿರ್ತಕ್ಕಂಥ ಒಬ್ಬ ಅದ್ಭುತವಾದಂಥ ವ್ಯಕ್ತಿ. ಇವರಿಂದ ಕಲಿಬೇಕಾಗಿರೋಂಥ ವಿಚಾರಗಳು ಭಾಳಷ್ಟು ಇದೆ. ಇವರು ಮಾಡಿರ್ತಕ್ಕಂಥ 12,200 ಕಿಲೋಮೀಟರ್ ಬೈಕ್ ರೈಡ್ನಲ್ಲಿ ಇವರು ಏನೇನು ಚಾಲೆಂಜಸ್ನ ಫೇಸ್ ಮಾಡಿದ್ರು, ಈ 36 ದಿನಗಳ ಜರ್ನಿಯಲ್ಲಿ ಅವರ ಮನಸ್ಥಿತಿ ಹೇಗಿತ್ತು, ಅವರ ಫಿಸಿಕಲ್ ಸ್ಟ್ರೆಂತ್ ಹೇಗಿತ್ತು, ನಮ್ಮ ಜೀವನದಲ್ಲಿ ನಾವೇನಾದರೂ ಒಂದು ಬೈಕ್ ರೈಡ್ನ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ರೀತಿ ಸೇಫ್ಟಿನ ನಾವು ವಹಿಸಬೇಕಾಗುತ್ತೆ, ಅದೇ ರೀತಿ ಅಕಸ್ಮಾತ್ ಏನಾದರೂ ನಾವು ಲಾಂಗ್ ರೈಡ್ಸ್ಗೆ ಹೋಗ್ತೀವಿ ಅಥವಾ ಒಂದು ಕಾಶ್ಮೀರ ಅಥವಾ ಕನ್ಯಾಕುಮಾರಿವರೆಗೂ ಒಂದು ಬೈಕ್ನಲ್ಲಿ ರೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಯಾವ ರೀತಿ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿರಬೇಕು, ಮೈಂಡ್ ಸೆಟ್ಟು ಯಾವ ರೀತಿ ಇರಬೇಕು, ಫಿಸಿಕಲ್ ಸ್ಟ್ರೆಂತ್ ಯಾವ ರೀತಿ ಇರಬೇಕು, ಎಲ್ಲ ವಿಚಾರಗಳ ಬಗ್ಗೆ ನಾವು ಈ ಒಂದು ಪಾಡ್ಕಾಸ್ಟ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನೀವೇನಾದರೂ ಕನ್ಯಾಕುಮಾರಿಗೋ ಅಥವಾ ಕಾಶ್ಮೀರ್ಗೋ ಒಂದು ಬೈಕ್ ರೈಡ್ ಹೋಗಬೇಕು ಅಂತ ಅಂದ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಈ ಒಂದು ಪಾಡ್ಕ್ಯಾಸ್ಟ್ನ ಮೂಲಕ, ಇವರ ಸ್ಟೋರಿಯ ಮೂಲಕ ನೀವೇ ಹೋಗಿರೋ ಥರ ಒಂದು ಫೀಲನ್ನು ಮಾಡ್ಬೋದು. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪ್ಲೀಸ್ ಎಂಜಾಯ್ ದ ಎಪಿಸೋಡ್. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಕಲಿಯುಗ್ ಶೋ. ಥ್ಯಾಂಕ್ ಯು. ಇದು ನಮ್ಮ ಮೊದಲನೇ ಎಪಿಸೋಡು. ಸೊ ನೀವು ಬಂದಿರೋದು ಶೋಗೆ ತುಂಬಾ ಖುಷಿ ಆಗ್ತಿದೆ. ಸೊ ನಿಮಗೂ ಕಂಗ್ರಾಟ್ಸ್ ಹೇಳ್ತೀನಿ, ಆಲ್ ದಿ ಬೆಸ್ಟ್ ಹೇಳ್ತೀನಿ ಅಪ್ಕಮಿಂಗ್ ಪಾಡ್ಕಾಸ್ಟ್ಗಳಿಗೆ. ಥ್ಯಾಂಕ್ ಯು. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಕೇಳಬೇಕು ಅಂದ್ಕೋತೀನಿ ಅಂತಂದರೆ, ನಿಮಗೆ ಬೈಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಯಾವಾಗಿಂದ ಬಂತು ಅಂತ? ಚಿಕ್ಕ ವಯಸ್ಸಿಂದನೂ ನಮಗೆ ಬೈಕ್ಗಳಂದರೆ ಭಾರಿ ಕ್ರೇಜ್. ಸೌಂಡ್ ಆಗಲಿ, ಬೈಕ್ ಹಂಗೆ ಸ್ಟೆಂಟ್ಸ್ ಅಂತ ಆಗಲಿ. ಸೊ ಪಲ್ಸರ್ ಅನ್ನೋದು ಯಾವಾಗಲೂ ಮೈಂಡಲ್ಲಿ ಇರ್ತಿತ್ತು ನಮಗೆ. ಅವಾಗ 150 ಪಲ್ಸರ್ ಅಂತಂದರೆ ಅದು ಗ್ರೇಟ್. ಸೊ ಅದೊಂದು ಬ್ಲ್ಯಾಕ್ ಕಲರ್ ಗಾಡಿ, ಔಟ್ಲುಕ್ ಚೆನ್ನಾಗಿರ್ತಿತ್ತು, ಬೇಗ ಅಟ್ರಾಕ್ಟಿವ್ ಆಗೋದು. ಸೊ ಚಿಕ್ಕ ವಯಸ್ಸಿಂದ ನಮ್ಗೆ ಅದು ಪಲ್ಸರ್ ಅಂದರೆ ಅದು ಯಾವಾಗಲೂ ಮೈಂಡಲ್ಲಿ ಇರೋದು. ಇವತ್ತು ಯಾವ್ದಾದ್ರು ಒಂದು 5-6 ಗಾಡಿ ನೋಡಿದ್ರೆ ನಾನು ಇಷ್ಟು ಗಾಡಿ ನೋಡಿದೆ ಅನ್ನೋ ಒಂದು ಖುಷಿ ಇರ್ತಿತ್ತು. ಸೊ ಹಂಗಾಗಿ ಅವಾಗಿಂದನೂ ಬೈಕಿಂಗ್ ಇದ್ರ ಮೇಲೆ ಆಸಕ್ತಿ ಜಾಸ್ತಿ. ಬರ್ತಾ ಬರ್ತಾ ಆಮೇಲೆ ಕಾಲೇಜು ಸ್ಕೂಲ್ ಲೈಫಲ್ಲೆಲ್ಲ ಇದ್ದಾಗ ಸೈಕಲ್ಲು ಬೈಕು ಅಂತ ಅಂದ್ಕೊಂಡು, ತಂದೆ ಅವ್ರದ್ದು ಫಸ್ಟ್ ಗಾಡಿ ಇತ್ತು ಸ್ಟಾರ್ ಸಿಟಿ. ಸೊ ಅದರಲ್ಲಿ ಕಲ್ತು ಫ್ರೆಂಡ್ ಜೊತೆ ಎಲ್ಲ ನಾವು ಆಚೆ ಈಚೆ ಹೋಗಿ ಓಡಾಡಿ, ಅವ್ನು ಕಲ್ತಿದ್ರೆ ನಾವು ಅವ್ನ ಗಾಡಿ ನಾವು ಓಡಿಸೋದು, ನಮ್ಮ ಗಾಡಿ ಅವ್ರು ಓಡಿಸೋದು ಜೊತೆಗೆ, ಆ ಥರ ಕ್ರೇಜ್ ಫೀಲ್ಡಿಗೆ ಬಂದವರು. ಸೈಕಲ್ ಇದಕ್ಕಿಂತ ಮುಂಚೆ ಸೈಕಲಲ್ಲೆಲ್ಲ ಸ್ಟೆಂಟ್ಸ್ ಗಿನ್ಸ್ ಅದು ಇದು ಎಲ್ಲ ಮಾಡ್ತಾ ಇದ್ವಿ. ಅದಾದ್ಮೇಲೆ ಬೈಕಿಂಗ್ ಸೆಕ್ಟರ್ಸ್ಗೆ ಅಂತ ಬಂದಾಗ ಈ ಥರ ಫನ್ ಮಾಡಿಕೊಂಡು ಜೊತೆಗೆ ಓಡಾಡಿಕೊಂಡು ಸ್ಟಾರ್ ಸಿಟಿಲಿ ಕಲ್ತಿದ್ದೆ. ಓಕೆ, ಫಸ್ಟ್ ನೀವು ಓಡಿಸಿದ ಗಾಡಿ ಯಾವುದು? ಬೈಕ್ ಸ್ಟಾರ್ ಸಿಟಿ. ಸ್ಟಾರ್ ಸಿಟಿ. ನೀವು ಪರ್ಚೇಸ್ ಮಾಡಿದ ಬೈಕ್ ಫಸ್ಟ್ ನೀವಾಗಿ ನಿಮ್ಮ ಫಸ್ಟ್ ಬೈಕ್ ಅಂತಂದ್ರೆ ನಂದು ಅಂತ ಬಂದಿದ್ದ ಗಾಡಿ ಅಂದರೆ ಅದು ಪಲ್ಸರ್ 220. ಅದು ಇವತ್ತಿಗೂ ನನ್ನ ಹತ್ರ ಇರೋದು. ಸೊ ಆ ಗಾಡಿ ಬಂದಮೇಲೆ ನಾನು ಸ್ಟಾರ್ ಚೇಂಜ್ ಆಗಿದ್ದು. ಸೊ ಇವತ್ತಿಗೂ ನಾನು ಯಾರು ರೆಕಗ್ನೈಸ್ ಮಾಡ್ತಾರೆ ಅಂತಂದರೆ ಬ್ಲ್ಯಾಕ್ ಬೀಸ್ಟ್ ಅಂತಲೇ ಕರೆಯೋದು, ಇಲ್ಲ ಗೋಸ್ಟ್ ರೈಡರ್ ಅಂತಾರೆ ಕೆಲವರು ಫ್ರೆಂಡ್ಸ್ ಎಲ್ಲ. ಸೊ ಹಂಗಾಗಿ ಬ್ಲ್ಯಾಕೇ ಚಾಯ್ಸ್ ಮಾಡಿ 3 ವರ್ಷ ಕಷ್ಟ ಬಿದ್ದು ಹತ್ತಿ ಸುರಿದು ಗಾಡಿ ಇಸ್ಕೊಂಡಿದ್ದು. ಅದೇ ಗಾಡಿ ಬೇಕಂತಾನೆ ಇಸ್ಕೊಂಡಿದ್ದು. ಓಕೆ, ಏನಕ್ಕೆ ಪಲ್ಸರ್ 220ನೇ ಯಾಕೆ, ಬೇರೆ ಬೈಕ್ಸ್ ಯಾಕೆ ನೀವು ಚೂಸ್ ಮಾಡಿಲ್ಲ? ಸೊ ಪಲ್ಸರ್ 220ನೇ ಯಾಕೆ ಪರ್ಟಿಕ್ಯುಲರ್ ಆಗಿ ಅಂತಂದರೆ ದ ರೀಸನ್ ಓನ್ಲಿ ಬಿಹೈಂಡ್ ದಟ್, ನಾನು ನನ್ನ ಫ್ರೆಂಡ್ ಅವರು ಬ್ರದರ್ದೊಂದು ಗಾಡಿ ಇತ್ತು. ಆ ಗಾಡಿ 220 ಆಗಿತ್ತು. ಸೊ ಅವಾಗ ಮದುವೆಗೆ ಅದಕ್ಕೆ ಇದಕ್ಕೆ ಅಂತ ಓಡಾಡುವಾಗ ನಾವು ಜಾಸ್ತಿ ಆ ಗಾಡಿಲೇ ಓಡಾಡಿದ್ದು ಬಂದಿದ್ದು ಎಲ್ಲ. ಸೊ ಅಲ್ಲಿ ಕನೆಕ್ಟ್ ಆಗಿದ್ದು ಆ ಫೈರಿಂಗ್, ಸೌಂಡ್, ಪವರ್, ಹ್ಯಾಂಡ್ಲಿಂಗ್ ರೀತಿ. ಸೊ ಔಟ್ಲುಕ್ ಒಂದ್ಸರಿ ಗಾಡಿ ನಿಲ್ಸಿದ್ರೆ ಸೈಡ್ ಸ್ಟ್ಯಾಂಡ್ ಆಗಿ ನಿಲ್ಸಿದ್ರೆ ಒಂದು ಲುಕ್ ಕಾಣೋದು.
ಸೊ ಇದೇ ಪರ್ಫೆಕ್ಟ್ ಬೈಕ್ ನನಗೆ ಮ್ಯಾಚಿಂಗ್ ಅಂತ ಹೇಳಿ ಅವತ್ತು ಫಿಕ್ಸ್ ಆದನು. ಓಕೆ. ಅದಾದ್ಮೇಲೆ 4-5 ವರ್ಷ ಆದ್ಮೇಲೆ ಆ ಗಾಡಿ ನನ್ನ ಕೈಗೆ ಬಂದಿದ್ದು. ಹುಡುಗಿರ್ನೆಲ್ಲ ಬೀಳ್ಸಕ್ ಒಳ್ಳೆ ಚೆನ್ನಾಗಿರೋ ಅದೆಲ್ಲ ಇರ್ಲಿಲ್ಲ ಮೈಂಡಲ್ಲಿ, ನಮ್ಮ ಮೈಂಡಲ್ಲಿ ಆಬ್ವಿಯಸ್ಲಿ ಎಲ್ಲ ಹಂಗೆ ಅನ್ಕೊಂತಾರೆ, ಬಟ್ ಅದೆಲ್ಲ ಏನು ಇರ್ಲಿಲ್ಲ ನಮ್ಮ ಮೈಂಡಲ್ಲಿ. ನಮ್ದು ಸ್ಪೋರ್ಟ್ಸ್ ಫೀಲ್ಡ್, ಓಕೆ. ಅದು ಬಿಟ್ರೆ ಬೈಕ್. ಓಕೆ. ಈ ಬೈಕಿಂಗ್ ಅಲ್ಲಿ ಒಂದು ರೆಕಾರ್ಡ್ ಮಾಡಬೇಕು ಅಥವಾ ಏನಾದ್ರು ಒಂದು ಅಚೀವ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಯಾವಾಗ ಬಂದಿದ್ದು? ಸೊ ಅಚೀವ್ ಮಾಡ್ಬೇಕನ್ನೋದು ಇರಲಿಲ್ಲ ಮೈಂಡಲ್ಲಿ. ಫಸ್ಟ್ ನನಗೆ ಆ ಬೈಕ್ ಓನ್ ಮಾಡ್ಬೇಕನ್ನೋದಿತ್ತು ನನ್ನ ಮೈಂಡ್ ಸೆಟ್. ಅದೇ ಒಂದು ದೊಡ್ಡ ಡ್ರೀಮ್ ಆಗಿತ್ತು ನನಗೆ. ಸೊ ಹಂಗಿರುವಾಗ ಒಂದ್ಸರಿ ಈ ಗಾಡಿ ತೊಗೊಂಡ್ಮೇಲೆ ಅಲ್ಲಿ ಇಲ್ಲಿ ಶಾರ್ಟ್ ರೈಡ್ಸ್ ಅಂತ ಹೋದಾಗ, ಆಮೇಲೆ ಈ ಥರ ಒಂದು ಟೀಮ್ ಫ್ರೆಂಡ್ಲಿ ಸೂಪರ್ ಬೈಕರ್ಸ್ ಅಂತ ಒಂದು ಟೀಮ್ ಇರುತ್ತೆ. ಸೊ ಅವರು ಪ್ರತಿ ಸಾಟರ್ಡೆ ಸಂಡೇ ರೈಡ್ ಮಾಡ್ತಿರ್ತಾರೆ ಅಲ್ಲಿ, ಮಾರ್ನಿಂಗ್ ರೈಡ್ಸ್, ಬ್ರೇಕ್ಫಾಸ್ಟ್ ರೈಡ್ಸ್ ಅಂತ. ಸೊ ಈ ಗಾಡಿ ಇತ್ತಲ್ಲ, ಹಂಗಾಗಿ ಒಂದ್ಸರಿ ನೋಡೋಣ ಆ ಲೈನ್ ಹೆಂಗಿರುತ್ತೆ, ಆ ಬೈಕಿಂಗ್ ಫೀಲ್ಡ್ ಹೆಂಗಿರುತ್ತೆ, ಅವ್ರ ಪ್ಯಾಷನೇಟ್ಸ್, ಅವರು ಇದು ಹೆಂಗಿರುತ್ತೆ, ಸರಿ ಒಂದ್ಸರಿ ನೋಡೋಣ ಅಂಥೇಳಿ ಅವ್ರ ಜೊತೆ ನಾನು ಹೋಗ್ತಿರ್ತೀನಿ. ಹೋಗುವಾಗ ನಂಗೊಂದು ಮೆಸೇಜ್ ಬಂದಿರುತ್ತೆ ಹಿಂದಿನ ರಾತ್ರಿ, ಓಕೆ, ಬಜಾಜಿಂದ. ಸೊ ಈ ಥರ ಒಂದು ಬೈಕರ್ಸ್ ಈವೆಂಟ್ ಇರುತ್ತೆ. ಸೊ ಪರ್ಟಿಕ್ಯುಲರಾಗಿ ಯಾವ್ಯಾವ ಬೈಕ್ ಅಂತ ಮೆನ್ಷನ್ ಮಾಡಿರ್ತಾರಲ್ಲಿ. ಸೊ 180, 200, 220, NS, RS ಅಂತ ಹೇಳಿ. ಸೊ ಅದ್ರಲ್ಲಿ 220 ಒಂದು. ಸೊ 220 ಇದೆ ಅಂತಂದರೆ ಮೈಂಡ್ ಫಿಕ್ಸ್ ಆಯ್ತಲ್ಲಿ, ಈ ಇವೆಂಟ್ ನಾನು ಅಟೆಂಡ್ ಮಾಡ್ಬೇಕಂತ. ಯಾಕೆಂದರೆ ಹೆಂಗಿರೋ ಆ ಗಾಡಿ ಬಂದಿದೆ, ಅದೊಂದು ಖುಷಿ. ಸರಿ, ಒಂದು ಆಪರ್ಚುನಿಟಿ ಸಿಗುತ್ತೆ, ಒಂದು ಚಾನ್ಸ್, ಒಂದು ನೆಟ್ವರ್ಕ್ ಕನೆಕ್ಟ್ ಆಗೋದಕ್ಕೆ ಒಂದು ಚಾನ್ಸ್, ಹೇಗಿರುತ್ತೆ ನೋಡೋಣ ಅದರದ್ದು ಅಂಥೇಳಿ ಆ ಇವೆಂಟಿಗೆ ಹೋಗ್ತೀನಿ. ಆ ಇವೆಂಟಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿ ನನಗೊಂದು ರಿಕ್ವೆಸ್ಟ್ ಬರುತ್ತೆ. ಸೊ ನಮ್ದೊಂದು ಕ್ಲಬ್ ಇದೆ, ಬೈಕರ್ಸ್ ಕ್ಲಬ್ಬು, ಸೇರ್ಕೋತೀರಾ, ನಿಮ್ಮದು 220, ನಮ್ಮದು 220 ಇದೆ ಅಂತೇಳಿ. ಸೊ ಅವ್ರ ಹೆಸರು ಬಂದು ಮಿಥುನ್ ಅಂತ. ಓಕೆ. ಸೊ ಅಲ್ಲಿ ನನ್ನ ಒಂದು ಮೊದಲನೇ ಹೆಜ್ಜೆ. ಸೊ ಒಬ್ಬ ಕರೆಕ್ಟಾಗಿರೋ ಜಾಕಿಗೆ ಒಳ್ಳೆ ಕುದುರೆ ಸಿಗ್ದಂಗೆ ಆಯಿತು. ಹಂಗಾಗಿ ನಿಮ್ಗೆ ಯಾರಾದರೂ ಇನ್ಸ್ಪಿರೇಷನ್ ಅಂತ ಇದ್ದಾರಾ ಈ ಬೈಕಿಂಗಲ್ಲಿ? ಹೌದು, ತುಂಬ ಜನ ಇದ್ದಾರೆ ಬೈಕಿಂಗಲ್ಲಿ. ಡಕಾರ್ ಮಾಡಿದ್ದು CS ಸಂತೋಷ್ ಅಂತ ಹೇಳಿ, ಫಸ್ಟ್ ಟೈಮ್ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದು ಡಕಾರಲ್ಲಿ. ಸೊ ಈ ವಾಸ್ ದ ಫಸ್ಟ್ ಗಾಯ್. ಇದುವರೆಗೂ 3 ಜನ ಕಂಪ್ಲೀಟ್ ಮಾಡಿದ್ದಾರೆ, 3 ಜನ ನಮಗೆ ಕರ್ನಾಟಕದವರೇ. ಹಂಗಾಗಿ KP ಅರವಿಂದ್ ಅವರೊಬ್ರು. ಸೊ ಇವಾಗ ಹರ್ನಿತ್ ಅಂತ ಒಬ್ರು ಇದ್ದಾರೆ, ಅವರೊಬ್ರು ಮಾಡ್ತಿದ್ದಾರೆ. ಇಲ್ಲ, ಆಲ್ಮೋಸ್ಟ್ 3 ಜನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ನಮ್ಗೆ ಯಂಗೆಸ್ಟ್ ರೈಡರ್, ಓಲ್ಡೆಸ್ಟ್ ರೈಡರಲ್ಲಿ ಡ್ಯಾನಿಯಲ್ ಸರ್ ಅಂತ ಒಬ್ರು ಇದ್ದಾರೆ. ಸೊ ಇವಾಗ ನಾನೇನು ನೆಕ್ಸ್ಟ್ ರೈಡ್ ಮಾಡಿದ್ನಲ್ಲ, ಲಾಂಗ್ ರೈಡ್, ಅದಕ್ಕೆ ಇನ್ಸ್ಪಿರೇಷನ್ ಆತ, ಮೂಲತಃ ಇನ್ಸ್ಪಿರೇಷನ್. ಅವ್ರದ್ದು 2 ಈವೆಂಟ್ಸ್ ನೋಡಿದ್ದೆ. ಆ ಈವೆಂಟ್ಸಲ್ಲಿ ಅವರೇ ಖುದ್ದಾಗಿ ಬಂದು, ಕಾರ್ದೊಂಗ್ಲಾ ಅಂತ ಹೇಳಿ ಒಂದು ಜಾಗ, ಅದು ಹಿಮಾಲಯಸಲ್ಲಿ ಇರುತ್ತೆ. ನಮ್ಗೆ ಅದ್ರ ಬಗ್ಗೆ ಹೇಳಿ ಗಾಳಿಗಂದ ಗೊತ್ತಿರಲ್ಲ. ನಾನು ಆ ಈವೆಂಟ್ ನೋಡಿದ್ಮೇಲೆ ಈ ಥರದ್ದೊಂದಿದೆ, ಮಾಡಬೇಕು. ಅದು ಟಫೆಸ್ಟ್ ಜರ್ನಿ ಅವ್ರದ್ದು. ಅವ್ರು ಹೇಳುವಾಗ ನಮಗೆ ಅದು ಹಂಗೆ, ಇಲ್ಲ ಇದು ಆಟದಲ್ಲಿ ಛಲದಲ್ಲಿ ಮಾಡಬೇಕು ಇದನ್ನ ಅಂತೇಳಿ ಅವತ್ತು ಫಿಕ್ಸ್ ಆದ ನಾನು. ಲಾಂಗೆಸ್ಟ್ ರೈಡು. ಹಾಂ, ಕಾರ್ದುಂಗ್ಲಾ ಅನ್ನೋದಷ್ಟೇ ಗೊತ್ತು ನನ್ನ ಮೈಂಡಿಗೆ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ಆಮೇಲೆಲ್ಲ ಗೂಗಲಲ್ಲಿ ಅದನ್ನು ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ನೋಡುವಾಗ, ಇದು ಹಿಮಾಲಯಸಲ್ಲಿರೋದು. ಸೊ ಇದನ್ನ ಹೆಂಗಾರು ಮಾಡಬೇಕು. ಸೊ ಅವಾಗ ಭಯ ನಮಗೆ, ಹಿಮಾಲಯಸ್ ಇದೆಲ್ಲ ಆಗಲ್ಲ, ಮನೆಯೆಲ್ಲ ಬಿಡಲ್ಲ ಅಷ್ಟು ತಿಂಗಳು ಅಂತೆಲ್ಲ ಹೇಳಿ. ಸೊ ಆದರೂ ಆಟ ಹಿಂಗಾದ್ರೂ ಮಾಡಬೇಕು. ಒಬ್ಬ ರೈಡರ್ ಅನ್ಸ್ಕೋಬೇಕು ನಾನು ಅಂತಂದರೆ, ನಾನು ಆ ಜಾಗಕ್ಕೆ ಹೋಗ್ಬಿಟ್ಟು ಬಂದ್ರೇ ನಾನು ರೈಡರ್ ಆಗಕ್ಕೆ ಸಾಧ್ಯ. ನನಗೆ ಅದಿತ್ತು, ಹೊರಗಿನ ಪ್ರಪಂಚಕ್ಕೆ ಹೇಗಿತ್ತು ಏನೋ, ನನಗೆ ಅದಿತ್ತು. ನನಗೆ ಮಾಡಬೇಕು ಅಂತ ಅದೊಂದು ಹಠ ಛಲ ಅನ್ನೋದಿತ್ತು. ಕಾಶ್ಮೀರ್ ಟು ಕನ್ಯಾಕುಮಾರಿ ಹೊಡೆದಿದ್ದು, ಬ್ಯಾಂಗ್ಳೂರ್ ಟು ಕಾಶ್ಮೀರ್, ದೆನ್ ಟು ಕನ್ಯಾಕುಮಾರಿ. ಹೌದು. ಈ ರೈಡ್ ಹೋಗೋದಕ್ಕೆ ಮನೆಯಲ್ಲೆಲ್ಲ ಹೆಂಗ್ ಒಪ್ಸಿದ್ರಿ ನೀವು? ಅವ್ರಿಗೆ ಈ ಬೈಕ್ ಬಂದ್ಮೇಲಿಂದ ನಮ್ಮ ದಿನನಿತ್ಯ ಕಾರ್ಯಕ್ರಮಗಳೆಲ್ಲ ಚೇಂಜ್ ಆಗ್ತಾ ಬಂತು. ನಮ್ಮದೇ ಆದ ಡಿಸಿಪ್ಲಿನು, ಗಾಡಿ ಓಡಿಸೋದು, ಗಾಡಿ ಬಗ್ಗೆ ಕಾನ್ಷಿಯಸ್ ಆಗಿ ನೋಡ್ಕೊಳ್ಳೋದು, 20 ಸರಿ ಹೋಗಿ ಗಾಡಿ ನೋಡೋದು, ಆಚೆ ಇದೆ ಗಾಡಿ, ಆಚೆ ಇದೆ ಅಂತ. ಸೊ ಅದೊಂದು ಬಾಂಡ್ ಬೆಳೆದ್ಬಿಟ್ಟಿತ್ತು. ಸೊ ಇವರು ದಿನನಿತ್ಯ ಅದು ನೋಡ್ಕೊತಾ ಬರೋರಲ್ಲ, ಹೋಗ್ತಾ ಹೋಗ್ತಾ ರೈಡ್ಸು, ಅದು ಇದು, ಫ್ರೆಂಡ್ ಸರ್ಕಲ್ಸು, ಒಂದು ಯೂನಿಟಿ ಗ್ರೂಪ್ಸು ಅಂತೆಲ್ಲ ನೋಡ್ತಾ ಬರ್ತಾ ಇದ್ರು. ಅದಾದ್ಮೇಲೆ ಅವ್ರಿಗೂ ಗೊತ್ತಾಯ್ತು, ಇದು ಒಂದು ಒಳ್ಳೆ ಗ್ಯಾಂಗಿಗೆ ಸೇರ್ಕೊಂಡಿದ್ದ ನೀನು, ಮುಂದೆ ಏನು ಮಾಡ್ತಾನೋ ಗೊತ್ತಿಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ಆಮೇಲೆ ಅವ್ರು ನೋಡ್ತಾ ಬರ್ತಿರಲ್ಲ, ಅಲ್ಲಿ ಪ್ಲ್ಯಾನ್ ಆಯಿತು. ಮನೇಲಿ ಒಂದ್ಸರಿ ಹೇಳ್ತೀನಿ, ಈ ಥರ ಅಂತಿರ್ತಾರೆ, ಇದೆಲ್ಲ ಆಗದ್ ಕೆಲಸ, ಸುಮ್ಮನೆ ಇರು, ಹಂಗೆ ಹಿಂಗೆ. ಅವರು ರಿಸ್ಕಿ, ಅಲ್ಲೆಲ್ಲ ಇರೋಕ್ಕಾಗಲ್ಲ, ಐಸು, ತಮಾಷೆ ಮಾಡ್ತೀಯ, ಹಂಗೆ ಹಿಂಗೆ ಅಂತ. ಓಕೆ. ಸೊ ಅವಾಗಿಂದನೇ ಜಾಕ್ ಹಾಕೋದು ಮನೇಲಿ, ಅವಾಗ ಎದ್ದೆದ್ ಮೆಲ್ಕ್ ಹಾಕೋದು. ಸೊ ಹಿಂಗಂದ್ರೆ ಗುರ್ರಂತಾರೆ, ಅದು ಸ್ವಲ್ಪ ಕಾಮಾಗ ತನಕ ಪುಷ್ ಮಾಡೋದು ಅಂತೇಳಿ ಟೈಮ್ ತೊಗೊತೀನಿ, ತುಂಬ ಟೈಮ್ ತೊಗೊತೀನಿ ಅದಕ್ಕೆ. ಆ್ಯಕ್ಚುಲಿ ಕೋವಿಡ್ಗಿನ ಮುಂಚೆ ಮಾಡಬೇಕಾಗಿದ್ದು ನಾನಿದು. ಓಕೆ. ಕೋವಿಡ್ ಆದಮೇಲೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಆಮೇಲೆ ಬಿಡ್ತಾರೋ ಇಲ್ವೋ, ಪರ್ಮಿಷನ್ಸ್ ಇರುತ್ತೋ ಇಲ್ವೋ ಅಂತ. ಅದಾದಮೇಲೆ ಲಾಕ್ಡೌನ್ ಆಗೇ ಬಿಡುತ್ತೆ. ಸೊ ಕೋವಿಡ್ ಇಶ್ಯೂಸಲ್ಲಿ ಆಮೇಲೆ ಅನ್ಕೊತೀನಿ, ಅದು ಕನಸು ಅಲ್ಲೇ ಪೆಂಡಿಂಗಲ್ಲೇ ಉಳಿದ್ಬಿಡ್ತು. ದಿನಕ್ಕೆ 1 ಸಾರಿನಾದರೂ ನಾನು ಆ ವಿಡಿಯೋ ನೋಡ್ತಾ ಇದ್ದೆ.
ನಾನು ಆಲ್ಮೋಸ್ಟ್ ಕಾರ್ದಂಗ್ಲಾಗಿ ಮಾಡಿರೋಂಥ ಎಪಿಸೋಡ್ಸ್ ಎಲ್ಲ ನೋಡ್ಬಿಟ್ಟಿದ್ದೀನಿ. ಲದಾಖ್ದು ಜರ್ನೀಸು, ನಮ್ಮ ಇಂಡಿಯಾ ಎಲ್ಲೆಲ್ಲಿದೆ, ಯಾವ್ಯಾವ ಜಾಗದಲ್ಲಿ ಜನ ಓಡಾಡ್ತಾರೆ. ಸೊ ಅವಾಗೆಲ್ಲ ಜಾಸ್ತಿ ವ್ಲಾಗೇ, ನಾವು ಕೋವಿಡ್ ಲಾಕ್ಡೌನಲ್ಲಿ ಎಲ್ಲ ಇದ್ದಾಗ ಜಾಸ್ತಿ ವ್ಲಾಗೇ ನೋಡಿರೋದು ನಾವು. ಸೊ ಅದು ಒಂಥರ ಇಂಟ್ರೆಸ್ಟಿಂಗ್, ಅದು ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಮಾಡಿಬಿಡುತ್ತೆ ನನಗೆ. ರೈಟ್. ಸೊ ಅದಾದಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಕರ್ನಾಟಕದಲ್ಲೆಲ್ಲ ನೀವು ಎಷ್ಟು ಕಡೆ ಸುತ್ತಿದ್ದೀರಾ, ಎಷ್ಟು ಪ್ಲೇಸ್ಗಳನ್ನ ನೋಡಿದ್ದೀರಾ? ತುಂಬ ಕಡೆ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಇಲ್ಲ. ವೆಸ್ಟರ್ನ್ ಘಾಟ್ಸ್ ಮಾಡಿದ್ದೀವಿ. ಸೊ ಹಂಪಿ, ಬೇಲೂರು, ಹಳೆಬೀಡು ಆ ಕಡೆ ನೋಡಿದ್ದೀವಿ. ಈ ಕಡೆ ಕೋಲಾರ, ಈ ಕಡೆ ಚಿಕ್ಕಬಳ್ಳಾಪುರ. ಲಾಕ್ಡೌನಲ್ಲಂತೂ ತುಂಬ ಜಾಗ ಸೈಕ್ಲಿಂಗಲ್ಲೇ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಲಾಕ್ಡೌನಲ್ಲಿ ನಿಮ್ಗೆ ಓಡಾಡಕ್ಕೆ ಯಾರು ಪರ್ಮಿಷನ್ ಕೊಡಿ? ನಮ್ಗೆ ಆ್ಯಕ್ಚುಲಿ ನಾವು ಅವಾಗ ಕೋವಿಡ್ ವಾರಿಯರ್ಸ್ ಆಗಿದ್ವಿ. ಕೋವಿಡ್ ವಾರಿಯರ್ಸ್. ಸೊ ನಮಗೆ ಅದರದ್ದೇ ಅದು ಪಾಸ್ ಇರ್ತಿತ್ತು. ಸೊ ಪಾಸ್ ಇದ್ರೆ ಯಾರು ಯೂಶಲಿ ಕೇಳಲ್ಲ. ನಾವು ಸೈಕ್ಲಿಂಗ್ ಹೋಗೋದಲ್ವಾ, ನಮ್ಗೆ ಅದೊಂದು ಟೈಮ್ ಇತ್ತು. ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋರಿಗೆಲ್ಲ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಸೊ ನೇಚರ್ ಫೀಲ್ ಫ್ರೆಶ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೋಗೋರು. ನಾವು ಸೈಕಲ್ಗಳೆಲ್ಲ ಎತ್ಕೊಂಡು ಹೋಗ್ಬಿಡೋದು. ಆದರೆ ಸೈಕಲ್ ಇಲ್ಲಾಂತಾರೆ ಬೈಕ್ ಮನೇಲಿ ಸ್ಟಾರ್ಟ್ ಮಾಡಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಸೈಲೆಂಟಾಗಿ ಒಂದಷ್ಟು ದೂರ ತಳ್ಕೊಂಡು ಹೋಗೋದು. ಅಲ್ಲೋಗಿ ತಿರ್ಗಾ ಸ್ಟಾರ್ಟ್ ಮಾಡೋದು. ಇದು ಕೋವಿಡ್ ವಾರಿಯರ್ಸ್ ಅಂತ ಮೆನ್ಷನ್ ಮಾಡಿದ್ರಲ್ಲ, ಸೊ ಕೋವಿಡ್ ವಾರಿಯರ್ಸ್ ಆಗಿ ನೀವು ಏನ್ ಮಾಡ್ತೀರಿ ಕೋವಿಡ್ ಟೈಮಲ್ಲಿ? ಕೋವಿಡ್ ವಾರಿಯರ್ಸ್ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಫಸ್ಟ್ ಲಾಕ್ಡೌನ್ ಆದಾಗ ಈ ಥರ ಇಶ್ಯೂಸ್ ಬಂದಾಗ ನಮ್ಗೆ ಆ್ಯಕ್ಚುಲಿ ಬೈಕಿಂಗ್ ಕಮ್ಯುನಿಟಿ ಅನ್ನೋದಿತ್ತಲ್ಲ. ಸೊ ನನ್ನ ಮೈಂಡಲ್ಲಿ ಇದ್ದಿದ್ದು ಈ ಥರ ಏನಾದ್ರು ಲಾಕ್ಡೌನ್ ಆಗಿತ್ತ, ಆಲ್ರೆಡಿ ಆಲ್ಮೋಸ್ಟ್ ಟೈಟ್ ಆಗಿಬಿಟ್ಟಿತ್ತು. ಸೊ ಹಿಂಗಿರುವಾಗ ಎಷ್ಟೋ ಜನಕ್ಕೆ ಊಟ ಇರಲಿಲ್ಲ. ಅದನ್ನು ತೋರಿಸ್ತಾನೆ ಬರ್ತಾ ಇದ್ರು. ಪ್ರತಿನಿತ್ಯ ದಿನ ನಾವು ಅದನ್ನು ಕುತ್ಕೊಂಡಾಗ ಬರೀ ಅದೇ ಓಡ್ತಾ ಇತ್ತು. ಅವರಲ್ಲಿದ್ದಾರೆ, ಅವ್ರು ರೀಲ್ಸಿಗೆ ಹಾಕೊಂಡಿದ್ದಾರೆ, ಹೋಗೋಕ್ಕಾಗ್ತಿಲ್ಲ, ಬಸ್ ಸಂಪರ್ಕ ಇಲ್ಲ, ಲಾಕ್ಡೌನ್ ಆಗಿದೆ. ಸೊ ನಾವು ಸಾವಿರಾರು ಜನನ ನೋಡಿದ್ವಿ. ಒಬ್ಬ ವ್ಯಕ್ತಿ ನಾರ್ತ್ ಕರ್ನಾಟಕದಿಂದ ಬಂದಾಗ ಮೆಜೆಸ್ಟಿಕ್ಕಲ್ಲಿ ಆತನ ಯಾವುದೋ ಒಂದು ಪ್ರಾಪರ್ಟಿ ಇದ್ರ ಮೇಲೆ ಬರ್ತಾನೆ, ಕೆಲಸದ ಮೇಲೆ. ಸೊ ಸೈಟ್ ಪೇಪರು ಪ್ರತಿಯೊಂದು ಅವನದೇನಿತ್ತು ಅದಷ್ಟು ಸ್ಟಫ್ ಅಷ್ಟು ಖಾಲಿಯಾಗಿ ಹೋಗಿತ್ತು. ಅಂದರೆ ಕದ್ಕೊಂಡೇ ಹೋಗ್ಬಿಟ್ಟಿದ್ರು. ಅವನೆಲ್ಲ ಪಾಪ ಹಾಕಿ ಇಟ್ಟು ರೈಲ್ವೆ ಸ್ಟೇಷನ್ ಮಲಗಿರ್ತಾನೆ. ಅವ್ನು ತಂದಿರೋ ಬ್ಯಾಗ್ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ, ಚೆಕ್ ಇಲ್ಲ, ಪರ್ಸ್ ಇಲ್ಲ, ಆತನದ್ದು ಮೊಬೈಲ್ ಇಲ್ಲ, ಊರಿಗೆ ಸಂಪರ್ಸಕ್ಕೆ ಏನು ಮಾಡ್ತಾನೆ. ಸೊ ಅವನೇನು ಮಾಡ್ಬಿಟ್ಟ, ಲಾಕ್ಡೌನ್ ಆಗೋವರೆಗೂ ಅವನಲ್ಲೇ ಉಳ್ಕೊಳ್ಬೇಕಾದ್ ಬಂತು. ಸೊ ಅವಾಗ ನಾವು ಫುಡ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಕೈಲಾಗಿದ್ದು ಮಾಡೋಣ ಅಂತ. ಈ ಥರ ನೀವು ನ್ಯೂಸ್ಗಳನ್ನೆಲ್ಲ ಕೇಳಿದಾಗ ನಿಮಗೆ ಸ್ವಲ್ಪ ಮನಸ್ಸಿಗೆ ಟಚ್ ಆಗಿ, ಅಥವಾ ಲೈಕ್ ಸೊ ಸಮಾಜ ಸೇವೆ ಮಾಡಲೇಬೇಕು ಅಂತ ನೀವು ಮೊದಲಿಂದ ಇತ್ತ, ಅಥವಾ ಇಲ್ಲ ದಿಸ್ ಇಸ್ ದ ಟೈಮ್ ಟು ಆಕ್ಟ್ ಅಂತ ನೀವೇನಾದ್ರು ಡಿಸಿಷನ್ ತಗೊಂಡು? ಇಲ್ಲ, ಆ್ಯಕ್ಚುಲಿ ಸಹಾಯ ಅಂದರೆ ನಮ್ಮ ಕೈ ಆಗಲಿ ನಮ್ಮ ಕಾಲಾಗಲಿ ಒಂದು ಹೆಜ್ಜೆ ಮುಂದೆನೇ ಇರುತ್ತೆ ಯಾವಾಗಲೂ ಸೊಸೈಟಿಗೆ ಅಂತಂದರೆ. ಅದು ಯಾವುದೇ ಒಂದು ವಿಚಾರ ಆಗಿರ್ಬೋದು. ಸೊ ನಾವು ರಿಸ್ಕ್ ತೊಗೊಂಡಾದ್ರೂ ಪರವಾಗಿಲ್ಲ, ನಮ್ಮ ಕೈಲಾಗಿದ್ದು ಮಾಡೋ ಅಂಥ ಕೆಲಸ ಯಾವಾಗಲೂ ಮೈಂಡಿಗೆ ಬಂದೇ ಬರುತ್ತೆ ನಮಗೆ. ಸೊ ಹಂಗಾಗಿ ಆಮೇಲೆ ನನ್ನ ಕಮ್ಯುನಿಟಿ ಅವರು ಹೆಲ್ಪ್ ಮಾಡ್ತಾರೆ ನನಗೆ. ಸೊ ಜೊತೆ ಕೈ ಜೋಡಿಸಿ ನಮ್ಮ ಮನೆಗೆ ಭಟ್ರ ಕರೆಸಿ ರಾತ್ರಿಯಲ್ಲಿ ಅಡುಗೆ ಮಾಡಿಸಿ ನಮ್ಮ ಕೈಲಾಗಿದ್ದ ದುಡ್ಡು ನಾವು ಫಸ್ಟ್ ಹಾಕಿದ್ದು. ಆಮೇಲೆ ಅದು ಫಂಡ್ ಬೇರೆ ಬೇರೆ ಕಡೆಯಿಂದ ಬಂತು ಬಿಡಿ. ಸೊ ಅದು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಅದು ನಾವು ಒಂದು ಕಡೆ ಹೇಳಿದ್ರೆ ಅದೃಷ್ಟ ಅನ್ಬೋದು. ಸೊ ಬ್ಯಾಂಗ್ಳೂರಲ್ಲಿ ಫಸ್ಟ್ ಬೈಕಿಂಗ್ ಕಮ್ಯುನಿಟಿ ಟು ಸರ್ವ್ ಕೋವಿಡ್ ಆ್ಯಂಡ್ ವರ್ಕ್ ಆ್ಯಸ್ ಎನ್ ಕೋವಿಡ್ ವಾರಿಯರ್ಸ್. ಸೊ ಒಂದು ದಿನಕ್ಕೆ 600-700 ಜನಕ್ಕೆ ಊಟ ಹಾಕ್ತಿದ್ವಿ. ಸ್ಟ್ರೀಟ್ ಡಾಗ್ಸ್ಗೆ ಹಾಕ್ತಾ ಇದ್ವಿ. ತುಂಬ ಸ್ಟ್ರೀಟ್ ಡಾಗ್ಸ್ಗೆ ಹಾಕಿದ್ದೀವಿ. ಯಾಕೆಂದರೆ ಅವಾಗ ಹೋಟ್ಲುಗಳಿದ್ರೆ ನಾಯಿಗಳು ತಿಂತಿತ್ತು. ಈಗ ಜನಕ್ಕೆ ತಿನ್ನಕ್ಕಿಲ್ಲ, ನಾಯಿಗಳಿಗೆಲ್ಲ ಹಾಕ್ತಾರೆ. ಹೌದು. ಸೊ ಇದನ್ನೆಲ್ಲ ಕಣ್ಣಾರೆ ನೋಡಿದಂಥ ದೃಶ್ಯಗಳು. ಒಬ್ಬ ಶ್ರೀಮಂತ, ಒಬ್ಬ ಬಡವ ಒಂದೇ ತಟ್ಟೆಯಲ್ಲಿ ತುಗ್ದಂಗೆ ಕೋವಿಡ್ ಟೈಮ್ನಲ್ಲಿ. ಹೌದು. ಎಲ್ಲರೂ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀನ್ ಏನೇ ಪವರ್ ಇದ್ರು ಪವರ್ಲೆಸ್, ನೀನ್ ಹತ್ರ ಎಷ್ಟೇ ದುಡ್ಡಿದ್ರು ಮನಿಲೆಸ್. ರೈಟ್. ಸೊ ಇದು ದೇವರು ಎಲ್ಲರಿಗೂ ಒಂದು ಪಾಠ ಕಲಿಸಿ ಹೋದ. ನಿನ್ನ ಹತ್ರ ಏನಿದ್ರು ಆಗಲ್ಲ, ಆಗತ್ತೆ ಅಂದ್ರೆ ಮಾಡಿ ನೋಡು. ಕೋವಿಡ್ ಬಂದ ಮೇಲೆ ಎಷ್ಟೊಂದು ಜನರ ಲೈಫೇ ಚೇಂಜ್ ಆಗ್ಬಿಟ್ಟಿದೆ. ಕೋವಿಡ್ ಬಹಳಷ್ಟು ಜನಕ್ಕೆ ಅಫೆಕ್ಟು ಮಾಡಿದೆ. ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ ಅಂಡ್ ಆಲ್, ಬಹಳಷ್ಟು ಜನ ಸಫರ್ ಮಾಡಿದ್ರು. ಬಟ್ ಕೋವಿಡ್ ಟೈಮ್ನಲ್ಲಿ ಬಿಸ್ನೆಸ್ ಕೆಲವರು ಸ್ಟಾರ್ಟ್ ಮಾಡಿದವರು ಒಳ್ಳೆ ಬಿಸ್ನೆಸ್ ಕೂಡ ಬಿಲ್ಡ್ ಮಾಡಿದ್ದಾರೆ ಆ ಟೈಮಲ್ಲಿ. ಸೊ ಕೆಲವರು ಎಷ್ಟೋ ಜನ ಬಿಸ್ನೆಸ್ಸು ಬಿಲ್ಡ್ ಮಾಡಿದ್ದಾರೆ, ಅಷ್ಟೇ ಜನ ಕುಗ್ಗೋಗಿದ್ದಾರೆ. ಹೌದು. ಸೊ ಮಿಡ್ಲ್ ಕ್ಲಾಸಲ್ಲಿ ಇರೋರು ತುಂಬ ಏಟ್ ತಿಂದರು, ಸಿಕ್ಕಾಪಟ್ಟೆ ಏಟ್ ತಿಂದರು. ಬಡವರು ಬಡವರಾಗಿ ಉಳ್ಕೊಂಡ್ಬಿಟ್ರು. ಅವ್ರಿಗೆ ಅವತ್ತೂ ಇರಲಿಲ್ಲ, ಅವಾಗೂ ಇರಲಿಲ್ಲ. ಏನೇನೊಂದು ತುತ್ತು ಕಡಿಮೆ ಆಗಿರ್ಬೋದು ಅಷ್ಟೇ, ತಿನ್ನಕ್ಕೇನು ಕೊರತೆ ಇರಲಿಲ್ಲ. ಸೊ ನೀವು ಇವಾಗ ಈ ಕೋವಿಡ್ ಟೈಮ್ನಲ್ಲೆಲ್ಲ ಸೋಷಿಯಲ್ ಸರ್ವಿಸ್ ಇದೆಲ್ಲ ಮಾಡ್ಕೊಂಡಿದ್ರಿ, ಅದೆಲ್ಲ ಮುಗೀತು. ಅದಾದ ನಂತರ ನಿಮಗೆ K2K, ಐ ಮೀನ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಂದು ರೈಡ್ ಹೋಗ್ಬೇಕು ಅಂತ ಯಾವಾಗ ಅನಿಸಿದ್ದು? ಡ್ಯಾನಿಯಲ್ ಸರ್ ಅಂತ ಹೇಳಿ ನಂಗೆ ಒಂದು ಇನ್ಸ್ಪೈರ್ ಆಗಿದ್ರು. ಅವ್ರದ್ದೊಂದು ಥಾಟ್ಸ್ ನೋಡಿ ಅದೊಂದು ಫಿಕ್ಸ್ ಆಗಿದ್ದೆ ನಾನು ಅವಾಗ. ಅದಾದಮೇಲೆ ನಾನು ಈ ಜಾಗಕ್ಕೆ ಮಾಡಲೇಬೇಕಂತ ಹೇಳಿ ಫಿಕ್ಸ್ ಆಗಿ ನನ್ನದೇ ಆದ ಪ್ರಿಪ್ರೇಷನ್ಸ್ಗಳು ಒಂದು 2 ಇಯರ್ಸಿಂದ ನಾನು ಮಾಡಿಕೊಂಡು. ಸೊ ಯಾಕೆಂದರೆ ಇದು ನನ್ನ ಫಸ್ಟ್ ಜರ್ನಿ. ಸೊ ಯಾವತ್ತು ಬರೀ ನಾವು ಅಕ್ರಾಸ್ ಮ್ಯಾಕ್ಸಿಮಮ್ ನಾವು ಕವರ್ ಮಾಡೋದಂದರೆ
600 to 700 ಕಿಲೋಮೀಟರ್ಸ್. ಅದನ್ನು 2-3 ಡೇಸ್ ರೈಡಲ್ಲಿ. ಸೊ ಇದು ನಾವು ಹೊಡಿಬೇಕಾದ್ರೆ ನೆಕ್ಸ್ಟ್ 1000 ಕಿಲೋಮೀಟರ್ಸ್, ರೈಟ್. ಮೋರ್ ದನ್ 1000 ಕಿಲೋಮೀಟರ್ಸ್. ಸೊ ಹಂಗಿರುವಾಗ ಇದು ಬಿಗ್ ಟಾಸ್ಕ್. ಎಷ್ಟು ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರ್ ಟು ಕಾಶ್ಮೀರ್ ಮತ್ತೆ ಕಾಶ್ಮೀರ್ ಟು ಕನ್ಯಾಕುಮಾರಿ? ನಾನು ಕವರ್ ಮಾಡಿದ್ದು ಟೋಟಲ್ ಡೇಸ್ ಮತ್ತು 36 ಡೇಸ್ 12,200 ಕಿಲೋಮೀಟರ್ಸ್. 12,200 ಕಿಲೋಮೀಟರ್ಸ್, ಎಸ್. ಇನ್ ಪಲ್ಸರ್ 220. ಹೌದು, 36 ದಿನ ಜರ್ನಿ. 36 ದಿನ ವೆರಿ ಜರ್ನಿ. ಇನ್ಸ್ಪೈರಿಂಗ್. 36 ದಿನ ಜರ್ನಿ. ಅದು ಟಫೆಸ್ಟ್ ಆಗಿತ್ತು, ಮೆಮೊರೇಬಲ್ ಆಗಿತ್ತು. ಆಮೇಲೆ ನಮಗೆ ತುಂಬ ಪಾಠ ಕಲಿಸ್ತು. ನಾವೇನೋ ಜೀವನದಲ್ಲಿ ಕಲ್ತಿರ್ಲಿಲ್ಲ, ಅದನ್ನ ನಾವು ಅಲ್ಲಿ ಆ 36 ದಿನಗಳಲ್ಲಿ ಕಲ್ತ್ವಿ, ನೋಡಿದ್ವಿ, ಅನುಭವಿಸಿದ್ವಿ. ಯಾವ ಥರ ನೀವು ಪ್ರಿಪೇರ್ ಮಾಡ್ಕೊಂಡಿದ್ರಿ ನೀವು K2K ರೈಡ್ಗೆ? ಸೊ ನಮ್ದು ಪ್ರಿಪ್ರೇಷನ್ಸ್ ಹೇಗಿರ್ತೀವಿ ಅಂದರೆ ಫಿಸಿಕಲಿ ನಾವು ಫಿಟ್ ಆಗಿರಬೇಕು ಫಸ್ಟ್ ಥಿಂಗ್. ಸೆಕೆಂಡ್, ನಮ್ಮ ಗಾಡಿ. ಸೊ ನೀವು ಮೊದಲೇ ಫಿಟ್ನೆಸ್ ಫೀಲ್ಡ್ ಅಲ್ಲಿ ಇದ್ದಿದ್ರಿಂದ ನಿಮ್ಗೆ ಅದು ಒಂದು ಅಡ್ವಾಂಟೇಜ್ ಆಯ್ತು ಅಂತ ನನಗೆ ಅನ್ಸುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ. ಸೊ ಫಿಸಿಕಲಿ ಫಿಟ್ ಇರೋದ್ರಿಂದ ನಮಗೆ ಜಾಸ್ತಿ ಒಂದು ಸ್ಟ್ರೈನ್ ಆಗಲ್ಲ. ಇನ್ನೊಂತಂದ್ರೆ ಬಾಡಿನ ಫ್ರೀಯಾಗಿ ಮೇಂಟೈನ್ ಮಾಡ್ತೀವಿ, ಪೋಸ್ಟರ್ಸ್ ಆಗಲಿ ನೋಡೋದಾಗಲಿ. ರೈಟ್. ಸೊ ಸ್ಟ್ಯಾಮಿನಾ ಒಂದು ಇಟ್ಕೊಂಡಿದ್ವಿ, ಎಂಡ್ಯೂರೆನ್ಸ್. ಅದು ಅತಿ ಮುಖ್ಯ ಆ್ಯಕ್ಚುಲಿ. ನಮ್ಗೆ ಇಲ್ಲಿಂದ ಡೆಲ್ಲಿವರೆಗೂ ಬೇಕಾಗಲ್ಲ. ಚಂಡೀಗಢಿಂದ ನೆಕ್ಸ್ಟ್ ನಾವು ಲದಾಖ್ ಏನು ಟೆರೈನ್ಸ್ ಫೇಸ್ ಮಾಡ್ತೀವಿ ಅಲ್ಲಿಗೆ ಮಸ್ಟ್ ಅದು ಬೇಕೇ ಬೇಕು. ಫಿಟ್ನೆಸ್ ಇದ್ರೆ ತುಂಬಾನೇ ಅನುಕೂಲ, ಹೆಲ್ಪ್ ಆಗುತ್ತೆ. ಅಬ್ಸಲ್ಯೂಟ್ಲಿ. ಇವಾಗ ಲಾಂಗ್ ರೈಡ್ಸ್ ಎಲ್ಲ ಹೋಗ್ತಾ ಇದ್ದೇವೆ ಅಂತಂದ್ರೆ ಅಂಡರ್ ವೆಯ್ಟ್ ಇದ್ರು ಅಷ್ಟೇ ಸ್ವಲ್ಪ ಕಷ್ಟ, ಓವರ್ ವೆಯ್ಟ್ ಇದ್ರು ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾವುದಾದ್ರೂ ಒಂದು ರೀತಿಯಿಂದ ನಾವು ಚಾಲೆಂಜಸ್ ಫೇಸ್ ಮಾಡ್ತೀವಿ. ಒಂದು ನಿಮಗೆ ಅಂಡರ್ ವೆಯ್ಟ್ ಒಂದು ಲೀನ್ ಬಾಡಿ ಮೇಂಟೈನ್ ಮಾಡ್ತಿದ್ರೆ ಸೊ ಇಟ್ ಹೆಲ್ಪ್ಸ್ ಅ ಲಾಟ್ ಅಂತ ನಾನು ಫಿಸಿಕಲಿ ಹೇಳ್ತಿದ್ದೀನಿ. ತುಂಬಾ ಸಣ್ಣ ಇದ್ರೆ ಬಾಡಿ ಬೇಗ ಡಿಹೈಡ್ರೇಟ್ ಆಗುತ್ತೆ. ಸೊ ಹಂಗಾಗಿ ಅದು ನಿಮ್ಗೆಲ್ಲ ಒಂದ್ ಕಡೆ ವೀಕ್ ಪಾಯಿಂಟ್, ವೀಕ್ನೆಸ್. ಎಸ್. ಸೊ ಲಾಂಗ್ ಟೈಮ್ವರೆಗೂ ನೀವು ಬೈಕ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಬೇಗ ಸುಸ್ತಾಗೋದು, ಅನ್ಕಾನ್ಷಿಯಸ್ ಆಗೋದು ಅದೆಲ್ಲ ಆಗುತ್ತೆ. ಜಾಸ್ತಿ ಫ್ಯಾಟ್ ಇದ್ರೆ ಏನಾಗುತ್ತೆ ಅಂತಂದರೆ ಬಾಡಿ ಪೇನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ, ಬ್ಯಾಕ್ ಪೇಯ್ನ್. ಯೂಶಲಿ ಅವರು ದಪ್ಪ ಇರೋರು ಆಲ್ರೆಡಿ ಫೇಸ್ ಮಾಡ್ತಿರ್ತಾರೆ ಈ ಬ್ಯಾಕ್ ಪೇನ್ ಅನ್ನೋದು. ಸೊ ಹಂಗಿರುವಾಗ ಬೈಕಿಂಗಲ್ಲಿದ್ದಾಗ ಆಫ್ ರೋಡಿಂಗಲ್ಲಿ ಟ್ರಯಲ್ಸಲ್ಲೆಲ್ಲ ಬೇಗ ಆರ್ಮ್ಸು, ರಿಸ್ಟು, ಥೈಸು ಎಲ್ಲ ಬೇಗ ಕ್ರ್ಯಾಂಪ್ ಆಗೋ ಚಾನ್ಸಸ್ ಇರುತ್ತೆ, ಬೇಗ ನೋವು ಬಂದ್ಬಿಡುತ್ತೆ ಕಾಲು ಕೈ ಎಲ್ಲ. ಸೊ ಇದು ಈ ಒಂದು ವಿಚಾರಗಳಲ್ಲಿ ನಾವು ಫಿಟ್ನೆಸ್ ಅನ್ನೋದು ತುಂಬ ಮುಖ್ಯ. ರೈಟ್. ಸೊ ನೀವು ಬೈಕ್ ರೈಡಿಗೆ ಪ್ಲಾನ್ ಮಾಡಿದಾಗ ಯಾರ್ಯಾರು ನಿಮಗೆ ಸಪೋರ್ಟಿವ್ ಆಗಿ ನಿಂತರೆ? ಯಾಕೆಂತಾರೆ ಏನೋ ಒಂದು ಮಾಡ್ತೀವಿ ಅಂತ ಹೋದರೆ ಯಾರು ಅಷ್ಟಾಗಿ ಬಂದು ಸಪೋರ್ಟ್ ಮಾಡಲ್ಲ. ನಿಮಗೆ ಸಪೋರ್ಟಿವ್ ಆಗಿ ನಿಂತಂಥ ವ್ಯಕ್ತಿಗಳು ಯಾರು? ಸೊ ಇದರಲ್ಲಿ ಫಸ್ಟ್ ಹೇಳೋದಾರೆ ನಮ್ಮ ಪೇರೆಂಟ್ಸ್. ಆ್ಯಕ್ಚುಲಿ ನಾವು ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು, ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಯಾರೋ ಈ ಥರ ಮಕ್ಕಳು ಹುಚ್ಚತನ ಧೈರ್ಯ ಮಾಡಿಕೊಂಡು ಹೋಗ್ತೀನಿ ಅಂತಂದಾಗ ಇದು ಯಾವ ಹುಚ್ಚತನ ಅಂತಾನೆ ಆಬ್ವಿಯಸ್ಲಿ. ಯಾಕೆ ಅಂತಂದರೆ ಯಾರೋ ಹೋಗ್ತಾನೆ, ಇವ್ನು ಯಾಕೆ ಹೋಗಬೇಕು ಅನ್ನೋ ಥರ ಬಂದ್ಬಿಡುತ್ತೆ. ರೈಟ್. ಸೊ ಒಂದು ಪ್ಲಸ್ ಪಾಯಿಂಟ್ ಏನು, ಸ್ವಲ್ಪ ಡೇರ್ ಮಾಡೋದಕ್ಕೆ ನಮ್ಮ ಮನೇಲಿ ಅಂದರೆ ನಮ್ಮ ತಂದೆಯವರು ಎಕ್ಸ್-ಆರ್ಮಿ ಆಗಿದ್ರು. ಸೊ ಅವ್ರು ಆಲ್ರೆಡಿ ಜಾಗಗಳನ್ನೆಲ್ಲ ನೋಡಿದ್ರು. ಸೊ ಹಂಗಾಗಿ ಇವನು ನೋಡಲಿ ಅನ್ನೋದೊಂದು ಕಡೆ. ಬಟ್ ಹೆಂಗೆ ನೋಡ್ತಾನೆ, ಏನು ಮಾಡ್ಕೊತಾನೆ ಅನ್ನೋದು ಇನ್ನೊಂದು ಕಡೆ. ಹೌದು. ಸೊ ಅದೊಂದು ಪ್ಯಾನಿಕ್ ಆಗುವಂಥದ್ದು, ಯೋಚನೆ ಮಾಡಲೇಬೇಕಾದಂಥದ್ದು. ಆಮೇಲೆ ಇದು ನಾವು ಸ್ಟ್ರಾಂಗ್ ಆಗಿದ್ದಾಗ ನನ್ನದೇ ಆದ ಪ್ರಿಪ್ರೇಷನ್ಸ್ಗಳು ಅವ್ರ ಮನೇಲಿ ದಿನನಿತ್ಯ ನೋಡುವಾಗ ಇದು ಅವರಿಗೆ ಸ್ಟ್ರಾಂಗ್ ಅನಿಸ್ತು. ಓ ಇವನು ಮಾಡ್ತಾನೆ, ತೊಂದರೆ ಇಲ್ಲ, ನಮಗೂ ತೊಂದರೆ ಕೊಡಲ್ಲ ಅನ್ನೋ ಥರ. ಅದಾದಮೇಲೆ ನಾವು ಏಕೆಂದರೆ ಅಷ್ಟೇ ಸೀರಿಯಸ್ ಆಗಿದ್ವಿ ನಾವು. ನನ್ನದೇ ಆದ ಪ್ರಿಪ್ರೇಷನ್ಸು, ಅಲ್ಲಿ ಏನಾಗುತ್ತೆ ಏನಾಗಲ್ಲ, ಹೆಂಗಿರಬೇಕು, ಅಲ್ಲಿನ ಸಂದರ್ಭ ಸಿಚುವೇಶನ್ಗಳು ಹೇಗಿರುತ್ತೆ, ನಾವು ಹೆಂಗೆ ನಿಭಾಯಿಸ್ಬೇಕು. ನಿಮ್ಮ ಪಲ್ಸರ್ 220 ಬೈಕು ತೊಗೊಂಡಿದ್ರಲ್ಲ, ಸೊ ಅದಕ್ಕೆ ಏನಾದ್ರು ಆಲ್ಟ್ರೇಷನ್ಸ್ ಏನಾದ್ರು ಮಾಡಿಸಿದ್ರ ನೀವು ಲಾಂಗ್ ರೈಡ್ಗೆ ಹೋಗ್ಬೇಕಾರೆ? ಹೌದು, ಆ್ಯಕ್ಚುಲಿ ಆಫ್ಟರ್ ಮಾರ್ಕೆಟ್ ನಿಮಗೆ ಮಾಡಿಫಿಕೇಶನ್ಸ್ ಬೇಕು ಗಾಡಿಗೆ. ಸೊ ಇರೋ ಸ್ಟಾಕ್ ಗಾಡಿಲೆಲ್ಲ ಹೊಡಿಯೋಕ್ಕಾಗಲ್ಲ ಕೆಲವೊಂದು ಜಾಗ. ಏನೇನು ಅವಶ್ಯಕತೆ ಬೇಕಾಗುತ್ತೆ? ಸೊ ಎಸ್ಪೆಷಲಿ ನಮಗೆ ಮೇನ್ ಇರೋದೇ ಲೈಟ್ಸ್. ಯಾಕೆ ಅಂತಂದರೆ ಅದು ನಾವು ಓಡಿಸ್ತಾ ಇರೋಂಥ ಜಾಗಗಳು ಬ್ರಾಡಾಗೆ ವೈಲ್ಡ್ ಆಗಿರುತ್ತೆ, ರೋಡ್ಸು ವೈಡಾಗೆ. ಸೊ ಹಂಗಾಗಿ ನಮ್ಮದು ಸ್ಟ್ರೀಮು, ನಮ್ಮ ಫೋಕಸ್ ನಾವು ಹೊಡಿತಾರೋ ಕ್ರೂಸ್ ಮಾಡೋ ಸ್ಪೀಡಿಗೆ ಅಟ್ಲೀಸ್ಟ್ ನಮಗೆ ನೈಟಲ್ಲಿ ವಿಜುವಲಿಟಿ ಬೇಕಂತಂದರೆ ನಮ್ಗೆ ಆ ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್ ಲೈಟ್ಸ್ ಬೇಕೇ ಬೇಕು. ಯೂಶಲಿ ಬೈಕರ್ಸ್ಗಳಿಗೆ ಅದು ಗೊತ್ತಾಗುತ್ತೆ. ಲೈಟು, ಹಿಂದೆಗಡೆ ಕ್ಯಾರರು, ಹಾರ್ಮರ್ಸು, ಸ್ಯಾಂಡ್ ಬ್ಯಾಗ್ಸು, ಪೆಟ್ರೋಲ್ ಬ್ಯಾಗ್ಸು, ಟ್ಯಾಂಕ್ ಬ್ಯಾಗು, ಗ್ಲೌಸು, ನಮ್ಮದೇ ಆದ ಸ್ಪೇರ್ಗಳು, ಟೂಲ್ಸು. ಸೊ ಲದಾಖ್ ಮಾಡೋರೆಲ್ಲ ಎಕ್ಸ್ಟ್ರಾ ಸ್ಪೇರ್ಸ್ ಇಟ್ಕೊಂಡಿರಬೇಕು. ಸ್ಪಾರ್ಕ್ ಪ್ಲಗ್, ಕ್ಲಚ್ ಕೇಬಲ್, ಎಕ್ಸ್ಲೇಟರ್ ಕೇಬಲ್ಲು. ಸೊ ಯೂಶಲಿ ಮೇಜರ್ ಬರೋದು ಇಂಥದ್ದೇ. ಯಾಕೆಂದರೆ ಎನಿ ಟೈಮ್ ಥ್ರಾಟ್ಲ್ ಆಗ್ತಿರುತ್ತೆ, ಕ್ಲಚ್ಚು, ಬ್ರೇಕಿಂಗು ಬೇಕಾಗುತ್ತೆ. ಸೊ ನೀವು ಬ್ಯಾಂಗ್ಳೂರ್ ಟು ನೀವು ಫಸ್ಟು ರೈಡ್ ಮಾಡಿದ್ದು ಕಾಶ್ಮೀರ್ಗಲ್ಲ? ಕಾಶ್ಮೀರ್ಗೆ. ಸೊ ಹೌ ವಾಸ್ ದ ರೈಡ್ ಎಕ್ಸ್ಪೀರಿಯನ್ಸ್? ನಾನು ಇಲ್ಲಿಂದ ರೈಡ್ ಮಾಡಿದಾಗ ಫಸ್ಟು ನಾನು ಹೈದ್ರಾಬಾದ್ ರೂಟ್ ತೊಗೊಂಡಿದ್ದೆ ಆ್ಯಕ್ಚುಲಿ. ಸೊ ಅದು ನಮಗೆ ಕನ್ಯಾಕುಮಾರಿ ಟು ಕಾಶ್ಮೀರ್ಗೆ ಮೇನ್ ಹೈವೇ ಇರೋಂಥ ರೋಡ್ ಅದು. ಸೊ ಹಂಗಾಗಿ ನಾವೇನಾದರೂ ಅಕಸ್ಮಾತ್ ನಾವು ಅಲ್ಲಿಂದ ಟ್ರಾವೆಲ್ ಮಾಡಿದ್ರೆ ನಾವು ತುಂಬ ಜನ ರೈಡರ್ಸ್ಗಳನ್ನ, ತುಂಬ ಜನ ಎಕ್ಸ್ಪ್ಲೋಸರ್ಸ್ನ, ಟ್ರಾವೆಲರ್ಸ್ನ ನಾವು ಆ ರೋಡಲ್ಲಿ ನೋಡ್ಬೋದು. ಓಕೆ. ನಮ್ಮ ಸೌತಿಂದ ನಾರ್ತಿಗೆ ಹೋಗೋ ಟ್ರಾವೆಲ್ಸ್ ಆದರೆ. ಸೊ ನಾವು ಹೈದ್ರಾಬಾದಿಂದ ನಾಗ್ಪುರ್,
ಆಗ್ರಾ, ಡೆಲ್ಲಿ ಹಿಂಗೆ ಹೋಗಿದ್ದಿದ್ದು. ಹ್ಮ್ ಸೊ ಎಲ್ಲಿ ಆಗುತ್ತೋ ಅಲ್ಲಿ ರೂಮ್ ಮಾಡ್ತಾ ಇದ್ವಿ. ನಾನು ಫಸ್ಟ್ ಡೇ ನಾನು ಹೈದ್ರಾಬಾದಲ್ಲೇ ರೂಮ್ ಮಾಡಿದ್ದಿದ್ದು. ಹ್ಮ್ ಸೊ ಅಲ್ಲಿ ರೂಮ್ ಮಾಡ್ಕೊಂಡು ನೆಕ್ಸ್ಟ್ ಡೇ ನಾವು ನೈಟ್ ಪಿಕಪ್ ಮಾಡೋಕ್ಕಾಗಲಿಲ್ಲ, ಟೈಮ್ ನಾವು ಸ್ಟೇ ಆಗಲೇಬೇಕಿತ್ತು. ಯಾಕೆಂದರೆ ಮುಂದೆ ನೆಕ್ಸ್ಟ್ ನಮಗೆ ಫಾರೆಸ್ಟ್ ಝೋನು ಒಂದು, ನಾವು ಅದನ್ನು ಕ್ರಾಸ್ ಆಗಬೇಕು. ಸೊ ನಾವಿರೋ ಸ್ಟ್ರೈನ್ ಆಗಿದ್ದ ಮೂಮೆಂಟ್ಸ್ಗೆ ಆಲ್ರೆಡಿ ನಾವು ಒಂದು 500 ಕಿಲೋಮೀಟರ್ಸ್ ಹೊಡೆದ್ಬಿಟ್ಟಿದ್ವಿ. 200 ಕಿಲೋಮೀಟರ್ಸ್ ಪುಷ್ ಮಾಡೋದು ಸ್ವಲ್ಪ ಕಷ್ಟನೇ ಆಗಿತ್ತು. ಓಕೆ. ಸೊ ಬೆತುಲ್ ಘಾಟ್ ಅಂತ ಹೇಳಿ ಮಹಾರಾಷ್ಟ್ರ ಅಂತ ಒಂದು ಬರುತ್ತೆ. ನಮ್ಗೆ ಇದಕ್ಕಿಂತ ಮುಂಚೆ ಎಲ್ಲ ದಕ್ಕಾಯ್ತಿರ್ತಾರೆ, ಅಲ್ಲಿ ರೋಡ್ಗೆ ಗಾಡಿ ಅಡ್ಡ ಹಾಕ್ತಾರೆ, ಗನ್ ಇಟ್ಕೊಂಡು ಬರ್ತಾರೆ ಅಂತೆಲ್ಲ ಬೆದರಿಸ್ಬಿಟ್ಟಿದ್ರು. ಯಾಕಂದರೆ ಲಾಕ್ಡೌನ್ ಟೈಮಲ್ಲಿ ಸದ್ಯಕ್ಕೆ ಅವರಿಗೆಲ್ಲ ಏನು ಕೆಲಸ ಇರಲಿಲ್ಲ. ಸೊ ಅವ್ರಿಗೆ ಇದ್ದಿದ್ದು ಸೋರ್ಸ್ ಒಂದೇ, ಯಾರನ್ನಾರು ಅಡ್ಡ ಹಾಕಿದ್ರೆ ಏನಾದ್ರು ಸ್ವಲ್ಪ ಸಿಕ್ಕರೆ ಅದನ್ನೇ ತೊಗೊಂಡು ಸರ್ವೇ ಮಾಡ್ಕೊಳ್ತಾ ಇದ್ವಿ. ಇವನ್ನೆಲ್ಲ ನೀವು ಹೆಂಗ್ ಫೇಸ್ ಮಾಡ್ಕೊಂಡು ಹೋದ್ರಿ? ಫಾರ್ ಎಕ್ಸಾಂಪಲ್, ಇವಾಗ ನೀವು ಹೋಗ್ತಿರ್ತೀರಾ, ಒಂದು ಶಾರ್ಟ್, ಲಾಂಗ್ ಶಾರ್ಟ್ ಅಂತಂದ್ರೆ ಎಷ್ಟು ಕಿಲೋಮೀಟರ್ಸ್ವರೆಗೂ ರೈಡ್ ಮಾಡ್ತೀರಿ, ಎಷ್ಟೊತ್ತು ರೆಸ್ಟ್ ಮಾಡ್ತಿದ್ರಿ? ವಾಸ್ ದಟ್ ಫುಡ್ಗೆಲ್ಲ ಯಾವ ಥರ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ರಿ ಅವಾಗ? ಸೊ ನಮ್ಗೆ ಇಲ್ಲಿಂದ ಸದ್ಯಕ್ಕೆ ಡೆಲ್ಲಿವರೆಗೂ ನಮ್ಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಅದೊಂದು ಅಡ್ವಾಂಟೇಜ್. ಫಸ್ಟ್ ಥಿಂಗ್ ಅದೊಂದು ಭಯ ಇರ್ತಾ ಇರಲಿಲ್ಲ ನಮಗೆ. ಸೊ ಒಂದು ಡೇಗೆ ಹೈವೇ, ನ್ಯಾಷನಲ್ ಹೈವೇ ಆದರೆ 600 to 700 ಕಿಲೋಮೀಟರ್ಸ್ ನಾವು ಅದನ್ನು ಕವರ್ ಮಾಡಬೇಕಂತ ಇತ್ತು, ಕವರೇಜ್ ಮಾಡಬೇಕಂತ. ಸೊ ನಮ್ಮ ಟಾರ್ಗೆಟ್ ಇದ್ದಿದ್ದು ಮೇನ್ ಲದಾಖ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಇಲ್ಲಿ ಸೌತಲ್ಲಿ ಇರುವಂಥ ಕೆಲವೊಂದು ಪ್ಲೇಸಸ್ಗಳನ್ನ ಡ್ರಾಪ್ ಔಟ್ ಮಾಡೋಣ ಅಂತ. ಸೊ ಇಲ್ಲಿಂದ ಫಸ್ಟ್ ಇದ್ದಿದ್ದು ನಮಗೆ 500 ಕಿಲೋಮೀಟರ್ಸ್, ಅದು ಹೈದ್ರಾಬಾದಲ್ಲಿ ಮುಗಿಸ್ಕೊಂಡ್ವಿ, ಅಲ್ಲಿ ಸ್ಟೇ ಆಗಿದ್ವಿ. ಅದಾದಮೇಲೆ ನೆಕ್ಸ್ಟು ನಾವು ರೆಡ್ಯೂಸ್ ಮಾಡ್ತಾ ಬಂದ್ವಿ, ಎಲ್ಲೂ ರೂಮ್ಸ್ ಜಾಸ್ತಿ ಮಾಡೋಕ್ಕೆ ಹೋಗ್ಲಿಲ್ಲ. ಟೆಂಟ್ ಇರ್ತಿತ್ತು, ಅಲ್ಲಲ್ಲೇ ಕ್ಯಾರಿ ಮಾಡ್ಕೊಂಡು ಅಲ್ಲಲ್ಲೇ ಹಾಕ್ಕೊಂಡು ಮಲ್ಕೋತಿದ್ವಿ. ಎಲ್ಲಿ ಪೆಟ್ರೋಲ್ ಬಂಕ, ಹೋಟೆಲ, ಡಾಬಾನ, ಎಲ್ಲಾಗುತ್ತೋ ಅಲ್ಲೆಲ್ಲಿ ನಮಗೆ ಝೋನ್ ಎಲ್ಲಿ ಫ್ರೀ ಇರುತ್ತೆ, ನಮ್ಗೆ ಎಲ್ಲಿ ಸೇಫ್ಟಿ ಇದೆ ಅಂತಂದರೆ ಅಲ್ಲೆಲ್ಲ ಹಾಕೊಳ್ಳೋದು, ಗಾಡಿ ಓಡಿಸೋದು. ಓಕೆ. ಫುಡ್ಗೆಲ್ಲ ನಿಮ್ಗೇನು ತೊಂದರೆ ಆಗಲಿಲ್ಲ? ಆ ಕಡೆ ಊರು ಇವಾಗ ನಾರ್ತ್ ಎಲ್ಲ ರೈಡ್ ಮಾಡ್ತೀವಿ ಅಂತ ಸ್ವಲ್ಪ ಫುಡ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹೌದು, ಆ ಫುಡ್ಡು ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ. ಸೊ ನಾರ್ತ್ ಕಡೆ ಅಂತಂದರೆ ನಿಮಗೆ, ಸೊ ಇಲ್ಲಿಂದ ಚಂಡೀಗಢವರೆಗೂ ಓಕೆ. ಸೊ ಯೂಶಲಿ ರೋಟಿ, ದಾಲ್, ಸಬ್ಜಿ ಅದೇ ಇರುತ್ತೆ. ಸೊ ಅದು ಒಂದು ಸ್ವಲ್ಪ ನಾವು ಅಡ್ಜಸ್ಟ್ ಆಗಬೇಕು ಅದಕ್ಕೆ. ನಾರ್ತ್ ಅಂದರೆ ನಿಮಗೆ ಉತ್ತರಾಖಂಡ್ ಹೋದರೆ ಸ್ವಲ್ಪ ಫೇಸ್ ಮಾಡ್ಬೇಕು ನಾವು. ಓಕೆ. ಉತ್ತರಾಖಂಡ್, ಲದಾಖ್ ಫೇಸ್ ಫುಡ್ಡಿಗೆ ತುಂಬ ಪ್ರಾಬ್ಲಮ್ ಇದೆ. ನಮ್ಗಲ್ಲಿ ಮೇಜರಾಗಿ ಸಿಗೋದು ಬಿಸ್ಕೆಟು, ಕಾಫಿ, ಟೀ ಇದಿದ್ದೇ ಇರುತ್ತೆ. ಯಾಕಂದರೆ ಟ್ರಾವೆಲರ್ಸ್ ಅವರು ಇವರು ಬರ್ತಿರ್ತಾರೆ ಅಂತ. ಮ್ಯಾಗಿ ಮೇನ್ ಇರೋದು, ಮ್ಯಾಗಿ. 40 ರೂಪಾಯಿ ಮ್ಯಾಗಿ ತಿನ್ಕೊಂಡು 400 ಕಿಲೋಮೀಟರ್ ಗಾಡಿ ಹೊಡೆದಿದ್ದಿದೆ ನಾವು. ಹೆಂಗೆ ಇಲ್ಲೆಲ್ಲ ವೆಜ್ಜು, ನಾನ್ ವೆಜ್ ಎಲ್ಲ ತಿನ್ಕೊಂಡು ಆರಾಮಾಗಿರ್ತಿದ್ರಿ, ಬರೀ ಮ್ಯಾಗಿನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತಿದ್ರಿ ಬ್ರೋ? ಸೊ ಅದು ಒಂದು ಕಿಚನ್ ಆಗಿರ್ತಿತ್ತು ನೋಡಿ, ನಾವು ನೀರು ಕುಡ್ಕೊಂಡಾದ್ರೂ ಗಾಡಿ ಹೊಡೆದು ಬಿಡ್ತಿದ್ವಿ. ಯಾಕಂದರೆ ಆ ಕಿಚನ್ ಅದಿನ್ನ ಹಾರಿರ್ಲಿಲ್ಲ ನಮ್ಮಲ್ಲಿ. ಆ ಜಾಗ ನೋಡೋವರೆಗೂ ನಮಗೆ ನೋಡಬೇಕು ಅಂತ. ರೈಟ್. ನಾನು ಅದಕ್ಕೆ ಆ ಡೇಸ್ನ ಬೇಗ ಕವರ್ ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕೆಂದರೆ ಅದು ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಇರುತ್ತಲ್ಲ, ಅದು ಹೋಗ್ಬಿಡುತ್ತೆ ಅಂತ. ಉತ್ತರಾಖಂಡ್ ಅನ್ನೋದು ಸ್ವಲ್ಪ ಟಫೆಸ್ಟ್ ಜರ್ನಿ ಆ್ಯಕ್ಚುಲಿ ನಾವು ಫೇಸ್ ಮಾಡಿದ್ದು. ಅದು ಹಿಮಾಲಯಸ್, ಮೌಂಟೇನ್ ವ್ಯಾಲೀಸ್, ಮಳೆ, ಒಂದು ಕಡೆ ಸಿಕ್ಕಾಪಟ್ಟೆ ಚಳಿ ಅನುಭವಿಸಿ ತುಂಬ ಇದೆ ಅಲ್ಲಿ. ನಾವು ನೈಟು ಉತ್ತರಾಖಂಡು 200 ಕಿಲೋಮೀಟರ್ಸ್ ಇದೆ ಕವರ್ ಮಾಡಿ ಋಷಿಕೇಶ್ ಹತ್ರ ಹೋಗುವಾಗ ನಮಗೆ ನೈಟ್ ಒಂದು ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಲ್ಯಾಂಡ್ ಸ್ಲೈಡ್ ನಮ್ಮ ಅದೃಷ್ಟ, ನಾವು ಅದಕ್ಕೆ ಸಿಕ್ಕಲಿಲ್ಲ. ಒಂದು 10 ನಿಮಿಷ ಮುಂಚೆ ಹೋಗಿರೋ ಸಿಕ್ಕಾಕೊತಿದ್ರಿ, 10 ನಿಮಿಷ ಲೇಟಾಗಿ ಹೋಗಿರೋ ಸಿಕ್ಕಾಕೊತೀವಿ. ಅದು 2 ಕಡೆ ಆಗಿರೋದು. ಓಕೆ. ಸೊ ನಮ್ಮ ಪುಣ್ಯಕ್ಕೆ ಮಧ್ಯದಲ್ಲಿ ಸಿಕ್ಕಾಕೊಂಡ್ವಿ. ಸೊ ಹಂಗಾಗಿ ಅಂಥ ದೊಡ್ಡ ಮೇಜರ್ ಏನಲ್ಲ. ಸೊ ಗಾಡಿಗಳು ಮೂವ್ ಹೋಗೋವಂಥ ಒಂದು ಸನ್ನಿವೇಶ ಇತ್ತು. ಹಿಂಗೋ ಪಾಸ್ ಆದ್ವಿ. ಅದೇನಾದ್ರು ಕವರ್ ಆಗಿ ಒಂಚೂರು ಜೋರಾಗಿ ಏನಾದ್ರು ದೊಡ್ಡ ಬಂಡೆ ಬಿದ್ದಿದ್ರೆ, ಸೊ ನಾವು ಒಂದು 2-3 ದಿನನಲ್ಲೂ ಅಲ್ಲೇ ಉಳ್ಕೊಬೇಕಾಗಿತ್ತು. ರೋಡ್ ಬ್ಲಾಕ್ ಆಗಿ 2 ಮಧ್ಯೆ ಸಿಕ್ಕಾಕೊಂಡ್ಬಿಡ್ತಿದ್ವಿ. ಆ ಕಡೆನೂ ಹೋಗಲ್ಲ, ಈ ಕಡೆನೂ ಹೌದು. ಅಲ್ಲಿ ತುಂಬಾ ಜನ ಅದೇ ಅದೃಷ್ಟ ಮಾಡಿದ್ರಿ ನೀವು ಮಧ್ಯದಲ್ಲಿ ಇರೋಲ್ಲ ಅಂತಾರೆ. ರಿಸ್ಕಿ ಜಾಬ್ ಅಲ್ಲ. ನಮ್ಗೆ ಅಲ್ಲಿ ಭಯ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ನಾವು ಫೇಸ್ ಮಾಡಿದ್ದು ಫಸ್ಟ್ ಕ್ಯಾಶುಯಾಲಿಟೀಸ್ ಅದು ಲ್ಯಾಂಡ್ ಸ್ಲೈಡ್ ಆಗಿದ್ದು. ಏನಾದ್ರು ಒಂದು ಚೂರು ಇದಾಗ್ಬಿಟ್ಟು, ಹಂಗೂ ನಾವು ಅದಾದ್ಮೇಲೂ ನಾವು ಕಾರ್ನರ್ಸ್ ಹೋಗುವಾಗ ನಮ್ಮ ಶೋಲ್ಡರ್ಸ್ ಮೇಲೆ ಸಣ್ಣ ಸಣ್ಣ ಕಲ್ಲು ಬಿದ್ದಿದ್ದು, ಧೂಳುಗಳು ಬಂದಿದ್ದು, ಉದುರ್ಕೊಂಡು ಬರ್ತಾ ಇರೋದು ನೈಟಲ್ಲೇ ನಾವು ಫೇಸ್ ಮಾಡಿದ್ದೆಲ್ಲ. ಆಲ್ಮೋಸ್ಟ್ ಟೈಮ್ ನಮ್ದು 2 ಗಂಟೆ 3 ಗಂಟೆ ಆಗಿತ್ತು ನೈಟಲ್ಲಿ. ಓಕೆ. ರೆಸ್ಟ್ ಮಾಡಿ ಟ್ರಾವೆಲ್ ಮಾಡ್ತಾ ಇದ್ವಿ. ಟಫ್ ಇದೆ ಜರ್ನಿ. ನಾವು ಅಂದ್ಕೊಂಡಂಗಲ್ಲ, ಸುಮ್ಮನೆ ನಾವು ಡ್ರೀಮ್ ಮಾಡಿದ್ವಿ ಅಂತ ಅನ್ನೋದಲ್ಲ. ಆ ಡ್ರೀಮಿಗೆ ತಕ್ಕನಂಗೆ ನಾವು ಹಂಗೆ ವರ್ಕ್ ಮಾಡಿದ್ವಿ. ಬಿದ್ದೆದ್ರು ಗಾಡಿ ಹೊಡಿಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿ. ಇಲ್ಲಿಂದ ಕಾಶ್ಮೀರ್ವರೆಗೂ ಹೋಗ್ಬೇಕಾದ್ರೆ ಏನು ನಿಮಗೆ ಚಾಲೆಂಜಿಂಗ್ ಅಂತ ಅನಿಸಿದ್ದು? ನಮ್ಗೆ ಆ್ಯಕ್ಚುಲಿ ಫಸ್ಟ್ ಟೆರೇನ್ಸಲ್ಲಿ ನಮಗೆ ಟಫೆಸ್ಟ್ ಜರ್ನಿ ಸಿಕ್ಕಿದ್ದೆ ಆಬ್ವಿಯಸ್ಲಿ ಕೇದಾರ್ನಾಥ್, ಬದ್ರಿನಾಥ್. ಸೊ ನಾವು ಅಂದ್ಕೊಂಡಂಗೆ ಇಲ್ಲ ಅಲ್ಲಿ ರೋಡ್ಸು. ಅಂದ್ಕೊಂಡಿದ್ದೆ ಟೈಮ್ ಡಿಸ್ಟೆನ್ಸ್ನೆಲ್ಲ ಕವರ್ ಮಾಡೋಕ್ಕಾಗಲ್ಲ ಅಲ್ಲಿ. ಹಂಗಾಗಿ ಅದು ಟಫ್. ಹೋಗ್ತಾ ಮೈನಸ್ಸಿಗೆ ಹೋಯ್ತು ಅಲ್ಲಿ. ಸೊ ಗಾಡಿಗಳು ಸಪೋರ್ಟ್ ಮಾಡೋದು ಕಷ್ಟ ಆಯಿತು. ಗಾಡಿಗಳು ನಾವು ಎಕ್ಸ್ಲೇಟರ್ ಕೊಡೋಕ್ಕಾಗಲಿ, ಕ್ಲಚ್ ಹಿಡಿಯೋಕ್ಕಾಗಲಿ, ಬ್ರೇಕ್ ಕುತ್ತಕ್ಕಾಗಲಿ ನಮ್ಮ ಕೈ ಫ್ರೀಸ್ ಆಗೋಗ್ಬಿಟ್ಟಿತ್ತು, ನಂಬಾಗ್ಬಿಟ್ಟಿತ್ತು. ನಾವೇ ತೊಗೊಂಡೋಗಿ ಕ್ಷಣಕ್ಕೆ ಕೈನ ಎತ್ಕೊಂಡೋಗಿ ಬೆಂಕಿಗೆ ಇಟ್ಟರು 5 ನಿಮಿಷ ಬೇಕಾಗಿತ್ತು ನಾವು ಬಿಸಿ ಆಗೋಕ್ಕೆ.
ಅಷ್ಟೊಂದು ಕೋಲ್ಡ್ ಇರುತ್ತಲ್ಲ. ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ. ಅದು ನಾವು ಯೂಶಲಿ ನಾವು ಸೌತಲ್ಲಿ ಇರೋರು ಒಂದೇ ಸರಿ ಆ ನಾರ್ತಿಗೆ ಹೋಗಿ ಆ ಒಂದು ಡಿಗ್ರೀಸ್ನ ಫೇಸ್ ಮಾಡ್ತೀವಿ ಅಂತಂದರೆ ಆಬ್ವಿಯಸ್ಲಿ ಬಾಡಿಗೆ ಅದು ಇಂಪ್ಯಾಕ್ಟ್. ಹೆಂಗೋ ಕವರೇಜ್ ಮಾಡಿಕೊಂಡು ಮೆಡಿಸಿನ್ಸ್ ತೊಗೊಂಡು ಪ್ರಿಕಾಷನ್ಸ್ ತೊಗೊಂಡು ನೀಲಗಿರಿ ಇರ್ತಾ ಇತ್ತು. ಸೊ ಬಾಡಿ ಬೇಗ ಹೀಟ್ ಆಗಲಿ ಅಂತ ಹೇಳಿ ನೀಲಗಿರಿ ಎಲ್ಲ ಉಜ್ಜಿಕೊಂಡು ಅದು ಸ್ಮೆಲ್ ತಗೊಂಡು. ನೀಲಗಿರಿ ಹೌದು, ನೀಲಗಿರಿ ಏನದು? ನೀಲಗಿರಿ ಒಂದು ಆ್ಯಕ್ಚುಲಿ ಅದೊಂದು ಲಿಕ್ವಿಡ್ ಆಯಿಲ್ ಥರ. ಸೊ ಅದು ಜಾಸ್ತಿ ಬೇಗ ಹೀಟ್ ಮಾಡಿಬಿಡುತ್ತೆ ಬಾಡಿನ. ಸೊ ಅದೊಂದು ಯೂಶಲಿಯಾಗಿ ನಾರ್ತಲ್ಲಿ ಇರೋರೆಲ್ಲ ಅವರೆಲ್ಲ ಡ್ರಿಂಕ್ಸು ಅದು ಇದು ಮಾಡಿ ಸಸ್ಟೈನ್ ಆಗ್ತಾರೆ. ಬಟ್ ನಮ್ಮ ಕಡೆ ಅದಾಗಲಿಲ್ಲ. ಹಂಗಾಗಿ ನಮ್ಗೆ ನೀಲಗಿರಿ ಒಂದೇ ಇದ್ದಿದ್ದು. ಓಕೆ. ಅದೆಲ್ಲ ಇದ್ದರೆ ಸ್ವಲ್ಪ ನಾವು ಒಂದು ಸ್ವಲ್ಪ ಬೆಚ್ಚಿಗಿರ್ತೀವಿ, ಕಾವಲ್ಲಿರ್ತೀವಿ. ಸೊ ಇನ್ನೊಂದು ಸ್ವಲ್ಪ ದೂರ ಹೊಡಿಬೋದು ಗಾಡಿ ಅನ್ನೋ ಒಂದಿದು. ನೀವು ಆನ್ ದ ವೇ ಹೋಗ್ಬೇಕಾದ್ರೆ ಕೇದಾರ್ನಾಥ್ ಸಿಗುತ್ತಾ ಅಥವಾ ಕೇದಾರ್ನಾಥ್ ಕ್ರಾಸ್? ಆ್ಯಕ್ಚುಲಿ ನಾವು ಇಲ್ಲಿಂದ ಹೋದ್ಮೇಲೆ ದೇವರಡೊನ್, ನಾವು ಇಲ್ಲಿಂದ ಚಂದಿಗಢ ಹೋದ್ಮೇಲೆ ಅಲ್ಲೊಂದು ಡಿವಿಷನ್ ಬರುತ್ತೆ. ಆ ಡಿವಿಷನಲ್ಲಿ ನಾವು ಋಷಿಕೇಶಿ, ಹರಿದ್ವಾರ, ಕೇದಾರ್ನಾಥ್, ಬದ್ರಿನಾಥ್. ಕೇದಾರ್ನಾಥ್ಗೂ ಬದ್ರಿನಾಥ್ಗೂ 200 ಕಿಲೋಮೀಟರ್ಸ್ ಡಿಫ್ರೆನ್ಸ್. ಇದೇ ನಾವು ಹೈವೇಲಾದರೆ 2.5 ಅವರ್ 3 ಅವರ್ಗೆ ನಾವು 200 ಕಿಲೋಮೀಟರ್ಸ್ ಕವರ್ ಮಾಡಿಬಿಡ್ತೀವಿ. ಓಕೆ. ಬಟ್ ಅಲ್ಲಿ ಒಂದು ದಿನ ಬೇಕು. ಒಂದು ದಿನ ಕೇದಾರ್ನಾಥ್ನ ಬೆಳಿಗ್ಗೆ ನೀವು ಹೊರಟ್ರೆ ಆ ಕಡೆಗೆ ಅಲ್ಲಿರೋ ರೋಡ್ಸ್ಗಳಿಗೆ ನಮಗೆ ಒಂದು ದಿನ ಬೇಕು ಬದ್ರಿನಾಥ್ ಮುಟ್ಟೋದಕ್ಕೆ. ಅಂದ್ರೆ ರೋಡ್ ಸರಿ ಇಲ್ಲ ಅಂತನಾ ಅಥವಾ ಘಾಟ್ ಸೆಕ್ಷನ್ ಅಂತ? ಕಂಪ್ಲೀಟ್ಲಿ ರೋಡು ವರ್ಸ್ಟ್ ಇದೆ ಅಲ್ಲಿ. ಮಡ್ ರೋಡ್ ಸ್ಟೀಪ್ಸ್ ಇದೆ, ಮೊಡ್ ರೋಡು, ಮೊಡ್ಡು, ಕಲ್ಲು, ನೀರು, ರಿವರ್. ಓ. ಸೊ ಹಂಗಾಗಿ ನಾವು ಅದು ಕ್ರಾಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಕಂಟಿನ್ಯೂಸ್ ಆಗಿ. ಯಾಕೆಂದ್ರೆ ಅದು 2 ವೇ. ಆ ಕಡೆನೂ ಆಪೋಸಿಟ್ ಗಾಡಿ ಬರ್ತಾ ಇರುತ್ತೆ. ಕೆಲವೊಂದು ಜಾಗಗಳಲ್ಲಿ ನೀವು ನಿಂತ್ಕೋಬೇಕು, 10 ನಿಮಿಷ 20 ನಿಮಿಷ ನಿಂತ್ಕೋಬೇಕು. ದೊಡ್ಡ ಗಾಡಿ ಆ ಕಡೆಯಿಂದ ಪಾಸ್ ಆದ್ಮೇಲೆ ನಾವು ಈ ಕಡೆಯಿಂದ ಹೋಗಕ್ಕೆ ಸಾಧ್ಯ. ಸೊ ಅದರಲ್ಲಿ 2 ವೀಲರ್ಸ್ಗಳಿಗಂತೂ, ಯಾಕಂದ್ರೆ ದೊಡ್ಡ ದೊಡ್ಡ ಗಾಡಿಗಳ ಮಧ್ಯೆ ನಮ್ಗೆ ಇರೋದೇ ಜಾಗ ಕಮ್ಮಿ. ಆ ಥರ ಜಾಗಗಳಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ. ನಮ್ದೇ ಅದು ಒಂದು ಚೂರು ಏನಾದ್ರು ಮಿಸ್ ಆಯ್ತಂದ್ರೆ ನಾವು ಕೆಳಗಡೆ ಪಾತಾಳನೇ. ಸೊ ಕೆಳಗೆ ಬೊಗ್ಗು ನೋಡಿದ್ರೆ ಅಷ್ಟು ಕೆಳಗಡೆ ತುಂಬಾ ಸ್ಟೀಪಲ್ಲಿ ಅಲ್ಲಿ ನೀರು ಹೋಗ್ತಾ ಇರುತ್ತೆ, ನದಿ ಹರಿತಾ ಇರುತ್ತೆ. ಸೊ ಅಲ್ಲೇನಾದ್ರು ಮಿಸ್ ಆಗಿ ಬಿದ್ದರೂ ಚಾನ್ಸಸ್ ನಮ್ದು ಕತೆ ಮುಗೀತು. ಆ ಥರನೇ ಇದೆ. ಏನಕ್ಕೆ ಉತ್ತರಾಖಂಡ ಅಂದ್ರೆ ಭಯ ಬೀಳ್ತಾರೆ ಜನ. ಕೇದಾರ್ನಾಥ್, ಬದ್ರಿನಾಥ್ ದರ್ಶನ ಪಡೆಯೋದು ಅಷ್ಟು ಸುಲಭ ಇಲ್ಲ. ನಾವು ಹೇಳ್ಬೋದು ಕೇದಾರ್ನಾಥ್ ತಗೋಣ, ಬದ್ರಿನಾಥ್. ಅದು ನಾನು ಆ್ಯಕ್ಚುಲಿ ಹೇಳೋದಾದ್ರೆ ಬ್ಲೆಸ್ಡ್. ನಾನು ಡೆಲ್ಲಿಗೆ ಹೋದಾಗ ಅದು ಇನ್ಫಾರ್ಮೇಷನ್ ಬರುತ್ತೆ ನನಗೆ. ಕೇದಾರ್ನಾಥ್, ಬದ್ರಿನಾಥ್ ಓಪನ್ ಆಗಿ ನಿಮ್ಗೆ 1 ವೀಕ್ ಆಗಿದೆ, ಹೋಗ್ಬಿಟ್ಟು ಬನ್ನಿ ಅಲ್ಲಿಗೆ ಅಂತ. ನಾವು ಬಂದಿದ್ದೀವಲ್ಲ, ಹೋಗೋಣ ಅಂತ ಎಲ್ಲ ಕಡೆ ಧೈರ್ಯ ಮಾಡಿಬಿಟ್ರಿ. ಆನ್ ದ ವೇ ನೋಡ್ಕೊಂಡು ಹೋಗೋಣ ಅಂತ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಅಸಲಿ ಪಿಕ್ಚರ್ ಏನು. ಸೊ ಸುಮ್ಮನೆ ನಾವೆಲ್ಲ ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಹೋಗ್ಬಿಡ್ತೀವಿ, ಕೇದಾರ್ನಾಥ್ ಬದ್ರಿನಾಥ್ ನೋಡ್ಬೋದು ಈಸಿ ಅಂತ. ಬಟ್ ಆಕ್ಚುಲ್ ಆಗಿ ಅಲ್ಲಿಗೆ ಹೋದಾಗ ಆ ರೋಡು, ಆ ಪರಿಸ್ಥಿತಿಗಳು, ನಮ್ಗೆ ಏನೇನು ಚಾಲೆಂಜಸ್ ಫೇಸ್ ಮಾಡ್ತೀವಿ ಅಂತ ತುಂಬಾ ಚಾಲೆಂಜಸ್ ಫೇಸ್ ಮಾಡಬೇಕು. ಎಸ್ಪೆಷಲಿ ಬೈಕ್ ರೈಡರ್ಸ್, ಅದೆಲ್ಲ ತುಂಬಾ ಕಷ್ಟನೇ ಇದೆ. ಟೆರೈನ್ಸ್, ದರ್ಶನ ಪಡೆಯೋದು. ಬದ್ರಿನಾಥ್ ಆಕ್ಚುಲಿ ನಮ್ಗೆ ಈಸಿ ಆಗಿತ್ತು. ಕೇದಾರ್ನಾಥ್ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಕೇದಾರ್ನಾಥ್ ಕಷ್ಟ. ಏನಕ್ಕೆ ನಮಗೆ ಕಷ್ಟ ಅಂದ್ರೆ ನಾವು ಇಲ್ಲಿಂದ ಬೈಕ್ ರೈಡ್ ಮಾಡಿ ಚಳಿಲಿ ಮಳೆಯಲ್ಲಿ ಗಾಡಿ ಓಡಿಸಿ ಅಲ್ಲಿ ತಿರ್ಗಾ ನಾವಿನ್ನು 23 ಕಿಲೋಮೀಟರ್ ಕವರ್ ಮಾಡ್ಬೇಕಂದ್ರೆ. ಸೊ ಸೋನ್ಪರಿಯಾಗು, ಗುಪ್ತಪರಿಯಾಗ ಅಂತ ಹೇಳಿ ಒಂದು ಜಾಗ, ಅದು ಕೆಳಗಡೆ ಒಂದು ಪಾರ್ಕಿಂಗ್ ಲಾಟ್, ಅದಕ್ಕೆ ಅಂತ ಒಂದು ಜಾಗ ಮಾಡಿರ್ತಾರೆ. ಗಾಡಿಯೆಲ್ಲ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸೊ ಅಲ್ಲಿಂದ ತುಂಬ ಯಾರಿಗೆ ನಡೆಯೋಕ್ಕಾಗಲ್ಲ. 5 ಕಿಲೋಮೀಟರ್ಸ್ ರೋಡಲ್ಲಿ ನಡಿಬೇಕು. ಅದಾದ್ಮೇಲೆ ಅಲ್ಲಿಂದ ಸ್ಟೆಪ್ಸಲ್ಲಿ ನಡಿಬೇಕು. ಈ ಕೇದಾರ್ನಾಥಿಗೆ ಹೋಗಿ ಬಂದಿರೋರೆಲ್ಲ ಹೇಳ್ತಾರೆ ಸಿಕ್ಕಾಪಟ್ಟೆ ಪಾಸಿಟಿವಿಟಿ ಇದೆ ದೇವಸ್ಥಾನದ ಹತ್ರ ಹೋದ್ಮೇಲೆ ಮೇಲ್ಗಡೆ ಅಂತ. ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಆಯ್ತಾ ಆ ಥರ? ಸೊ ಅದು ವೈಬ್ ಬೇರೆನೇ ಇದೆ. ಯಾಕೆಂತಂದರೆ ಆತ ನೆಲೆಸಿರೋಂಥ ಜಾಗ ಅಂಥದ್ದು ಹಿಮಾಲಯಸಲ್ಲಿ. ನಾವು ಆ್ಯಕ್ಚುಲಿ ಹಿಮಾಲಯಸ್ನ ಯಾವುದೇ ಒಂದು ರೀತಿಲಾಗಲಿ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆ ಅಂತಂದರೆ ಅಲ್ಲಿ ಕರ್ಮ ಅನ್ನೋದು ಯಾವಾಗಲೂ ಕಾಯ್ತಾ ಇರುತ್ತೆ, ಅದು ಯಾರಿಗೂ ಬಿಡೋದಿಲ್ಲ. ಸೊ ತುಂಬ ಜನ, ಎಷ್ಟೋ ಜನ ಅರ್ಧಕ್ಕೆ ವಾಪಸ್ ಬಂದಿರೋದು ನಾವು ನೋಡಿದ್ವಿ. 10ಕ್ಕೆ ಉಸಿರು ಕಟ್ಟಿ ಸತ್ತಿದ್ದು ನೋಡಿದ್ವಿ. ನಾನು ಕೇದಾರ್ನಾಥ್ ಹತ್ತುವಾಗ ನನ್ನ ಜೊತೆ ಹತ್ತಿದ್ದಂಥ ಜನ 5 ಲಕ್ಷ ಜನ. 5 ಲಕ್ಷ ಜನ ಕೆಳಗಡೆಯಿಂದ ಮೇಲಕ್ಕೆ ಕೇದಾರ್ನಾಥಿಗೆ ಹತ್ತುವಂಥವ್ರು. 8,000 ಕುದುರೆಗಳಿದೆ ಕೆಳಗಡೆಯಿಂದ ಒಂದು ದಿನಕ್ಕೆ ಹೋಗಿ ವಾಪಸ್ ಕರ್ಕೊಂಬರೋದಕ್ಕೆ. ಅವ್ರ ಕಡೆ ಅದನ್ನ ಗೋಡ ಅಂತಾರೆ. ಅದು ಬಿಟ್ರೆ ನಿಮ್ಗೆ ಇನ್ನೊಂದು, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಎತ್ಕೊಂಡು ಬುಟ್ಟಿ ಥರ ಎತ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಒಬ್ಬ ಮನುಷ್ಯ ನಡೆಯೋದೇ ಕಷ್ಟ ಇದೆ, ಅದರಲ್ಲಿ ಇನ್ನೊಬ್ಬ ವ್ಯಕ್ತಿ ಎತ್ಕೊಂಡು ಹೋಗ್ತಾನೆ. ಬುಟ್ಟಿ ಥರ ಇರುತ್ತೆ, ತಲೆಗೆ ಹಿಂಗೆ ಹಾಕೊಂಡು ಇಟ್ಕೊಂಡು ಆತ 23 ಕಿಲೋಮೀಟರ್ ಎತ್ಕೊಂಡು ಹೋಗ್ಬೇಕು. ಇದೆಲ್ಲೋ ಕೆಲವು ಕಡೆ ರೀಲ್ಸ್ ಅಲ್ಲಿ ನೋಡಿದ್ದೀನಿ ನಾನು. ಇದು ತುಂಬಾ ಕಡೆ ಇದೆ. ನಿಮಗೆ ಕೇದಾರ್ನಾಥ್ ಚಾಲೆಂಜಿಂಗ್ ಜಾಬ್ ಅಲ್ಲ ಅದು? ಚಾಲೆಂಜಿಂಗ್ ಜಾಬ್ ಅಂತಂದ್ರೆ ಅವರಿಗೆ ವಿಧಿ ಇಲ್ಲ. 6 ತಿಂಗಳ ದೇವಸ್ಥಾನ ಮುಚ್ಚೋಗುತ್ತೆ ಐಸಲ್ಲಿ. ಇನ್ನು 6 ತಿಂಗಳು ಅವ್ರು ಊರ್ ಕಡೆ ಬರಬೇಕು.
ಆ ಜಾಗನೇ ಬಿಟ್ಟು ಬರಬೇಕು ಅವರು. ಹ್ಮ್ ಸೊ ತಿರ್ಗಿ ಇನ್ನು 6 ತಿಂಗಳಿಗೆ ಅದು ದುಡಿಯೋಕ್ಕೆ ಇನ್ನು 6 ತಿಂಗಳಿಗೆ ಅವರು ಬದುಕೋದಕ್ಕೆ ಎಷ್ಟು ದುಡ್ಡು ಬೇಕೋ ಅದನ್ನು ಆ 6 ತಿಂಗಳಲ್ಲಿ ಅಷ್ಟೇ 4 ತಿಂಗಳಲ್ಲಿ ಅಷ್ಟೇ ಮಾಡ್ಕೊಳಕ್ಕೆ ಸಾಧ್ಯ. ಯಾಕೆಂದರೆ ಇನ್ನು ಸ್ವಲ್ಪ ದಿನ ಹೋದರೆ ಐಸ್ ಸ್ನೋಫಾಲ್ ಸ್ಟಾರ್ಟ್ ಆದರೆ Right. ಅವ್ರು ಕೂಡ ನಡೆಯೋಕ್ಕಾಗಲ್ಲ, ಕಾಲು ಜಾರುತ್ತೆ, ಕ್ಲೋಸ್ ಮಾಡ್ಬಿಡ್ತಾರೆ ಅನ್ಸುತ್ತಲ್ಲ. ಕ್ಲೋಸ್ ಮಾಡಿಬಿಡ್ತಾರೆ. ಸೊ ನಾವತ್ತುವಾಗ ನಾವೇ ಎಷ್ಟೋ ಜನ ನೋಡಿದ್ದೀವಿ ಉಸಿರಾಡೋಕ್ಕೆ ತೊಂದರೆ ಆದವರು. ಕಷ್ಟ ಇದೆ. ಮಹಾದೇವಂದು ದರ್ಶನ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಇಲ್ಲಿಂದ ಎಷ್ಟೋ ಜನ ದುಡ್ಡಿರೋರು ಹೋಗ್ತೀನಿ ಅಂತರೂ ವಾಪಸ್ ಬಂದಿರೋರು ಇದ್ದಾರೆ. ಅದೃಷ್ಟನೂ ಮಾಡಿರ್ಬೇಕು ನಮ್ಮ ಅನ್ಸುತ್ತಲ್ಲ. ಅದೃಷ್ಟ ನಮಗೆ ಗೊತ್ತಿಲ್ಲ. ನಾವು ಆ್ಯಕ್ಚುಲಿ ಅದು ನಮ್ಮ ಪಾರ್ಟ್ ಆಫ್ ದ ಪ್ಲ್ಯಾನ್, ಅದು ನಮ್ಮ ಪ್ಲ್ಯಾನಲ್ಲೇ ಇರಲಿಲ್ಲ. ಅದು ಹೋಗ್ತಾ ಹೋಗ್ತಾ ಅದು ಹಂಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ನಮಗೂ ಕಿವಿ ಹೋಗ್ಬೇಕು ಕೇದಾರ್ನಾಥ್ ಒಂದ್ಸಲಿನಾದ್ರೂ ಹೋಗಿ ದರ್ಶನ ಮಾಡಬೇಕು ಅಂತ ಆಸೆ ಇದೆ. ದೇವ್ರನ್ನ ಚೆನ್ನಾಗಿ ನೆನೆಸ್ಬೇಕು, ಕರ್ಸ್ಕೊಂತಾನೆ ಅವನೇ. ಆ ದರ್ಶನ ಮಾಡೋದು ನಾವು ಇಲ್ಲಿಂದ ಹೋಗಿದ್ದೇನಕ್ಕೋ, ನಾವು ಅಲ್ಲಿ ಹೋಗಿ ದರ್ಶನ ಪಡೆದಿದ್ದೇ ಏನೋ ಒಂದು ವಿಸ್ಮಯ. ಅಲ್ಲಿಗೆ ಹೋಗಿ ದರ್ಶನ ನಾವು ಏನು 23 ಕಿಲೋಮೀಟ್ರ್ ನಾವು ಒಂದು 7-8 ಅವರ್ ಹೋದ್ವಿ. ಆ ದೇವರ ದರ್ಶನ ನನಗೆ 8 ನಿಮಿಷದಲ್ಲಿ ಆಯಿತು. ಓಕೆ 8 ಅವರ್ ಹತ್ತಿದ್ದಕ್ಕೂ ಆ 8 ನಿಮಿಷದಲ್ಲಿ. ಸೊ ಅಲ್ಲಿ ಆಗಿದ್ದಾಗಲೇ ಆ್ಯಕ್ಚುಲಿ ಮಿರಾಕಲ್ಸ್. ಅಲ್ಲೆಲ್ಲ ತುಂಬ ಗೋರಿಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ. ನೀವೊಂದು ಆ ಒಂದು ಮೂಮೆಂಟ್ನ, ಆ ಜಾಗನ, ದೇವಸ್ಥಾನದ ಹತ್ರ ನಿಂತ್ಕೊಂಡು ಸುತ್ತಲೂ ಹಿಮಾಲಯಸ್ ನೋಡಿ, ಬೆಟ್ಟ ಗುಡ್ಡಗಳೆಲ್ಲ ಐಸೆ, ಓಕೆ ಮಧ್ಯದಲ್ಲಿದೆ ದೇವಸ್ಥಾನ. ಸೊ ಅದು ಒಂದು ಟೈಮಲ್ಲಿ ಏನೋ ಒಂದು ಫ್ಲಡ್ ಆಗಿ ಆ ಕಡೆಯಿಂದ ಎಲ್ಲ ಗುಡ್ಡ ಕಲ್ಲುಗಳೆಲ್ಲ ಬಿದ್ದು ದೇವಸ್ಥಾನ ಸುತ್ತಲೂ ಅದು ಕಾಪಾಡ್ಕೊಂಡಿದೆ, ಅದರದ್ದೇ ಆದ ರಕ್ಷಣೆಯಲ್ಲಿದೆ ಆ ದೇವಸ್ಥಾನ. ಸೊ ಅದ್ರ ಹಿಂದೆಗಡೆ ಐಸ್ ಏನಾದ್ರು ಬಂದರೆ ಅಲ್ಲಿವರೆಗೂ ಬಂದು ಕವರ್ ಆಗುತ್ತೆ ಐಸ್, ಅಲ್ಲಿವರೆಗೂ ಬಂದು ನಿಲ್ಲುತ್ತೆ. ಯಾಕೆಂದರೆ ಅಲ್ಲಿ ಬಂದಿರೋಂಥ ದೊಡ್ಡ ದೊಡ್ಡ ಬಂಡೆಗಳು ಹೆಂಗೆ ಉಳ್ದಿದೆ ಅಂದರೆ ನಿಮ್ಗೆ ನೋಡಿದ್ರೆ ಮೈ ಜುಮ್ಮನತ್ತೆ ಆ ಜಾಗ. ಸೊ ಅದ್ರ ಹಿಂದೆಗಡೆ ಚಿಕ್ಕದಾಗಿ ಇನ್ನೊಂದಿದೆ ದೇವರುಗಳು, 4-5 ದೇವರುಗಳಿದೆ. ಆತ ಆ ಜಾಗ ಫುಲ್ಲು ಕಾಯ್ತಾರೋ ಅಂತ ರಕ್ಷಕ, ಕ್ಷೇತ್ರಪಾಲ ಅಂತಾರೆ ಅದಕ್ಕೆ. ರೈಟ್. ಸೊ ಆತ ಅಲ್ಲಿ ಕಾಯ್ತಿರೋದು. ಹಂಗಾಗಿ ಆ ಜಾಗಕ್ಕೆ ಹೋಗೋದು ಸುಲಭ ಅಲ್ಲ, ಹೋಗಿ ವಾಪಸ್ ಬರೋದು ಸುಲಭ ಅಲ್ಲ. ಸೊ ನೀವು ಕೇದಾರ್ನಾಥಿಂದ ನೀವು ನೆಕ್ಸ್ಟ್ ಯಾವ ಕಡೆ ರೈಡ್ ಮಾಡಿದ ಅಲ್ಲಿಂದ? ಕೇದಾರ್ನಾಥ್ ಮುಗಿಸ್ಕೊಂಡು ನಾವು ಋಷಿಕೇಶ್, ಹರಿದ್ವಾರ್ ಬಂದ್ಬಿಡ್ತೀವಿ. ಬಂದಾದ್ಮೇಲೆ ನಮಗೆ ಕಂಪ್ಲೀಟ್ ಬಾಡಿ ಫುಲ್ ಇಂಪ್ಯಾಕ್ಟ್ ಆಗಿ -ಇಂದ 48 ಡಿಗ್ರಿಗೆ ಹೋಗಿರುತ್ತೆ. ಆಚೆಗಡೆ ಹೆಂಚಿಟ್ರೆ ಒಂದು ಆಮ್ಲೆಟ್ ಆಗೋಗುತ್ತೆ. ಅಂದರೆ ಹೀಟ್ ಆ -ಇಂದ ಆ ಹೀಟಿಗೆ ಒಂದೇ ಸರಿ ಬರ್ತೀವಿ. ಓಕೆ. ಸೊ ದೇರೋಡನಿಗೆ ಬಂದಮೇಲೆ ನಮ್ಮ ಬಾಡಿ ಕಂಪ್ಲೀಟ್ ಇಂಪ್ಯಾಕ್ಟ್ ಆಗುತ್ತೆ, ಸಪೋರ್ಟೇ ಮಾಡಲ್ಲ, ಡ್ರೈನ್ ಆಗಿ ಹುಷಾರಿಲ್ಲದೆ ಮಲಗಿಬಿಡ್ತೀವಿ. ಸೊ ಹಿಂಗೆ ಮಲಗಿದ್ಮೇಲೆ ಕರ್ನಾಟಕದಲ್ಲಿ ನನ್ನ ಫ್ರೆಂಡ್ಸು, ನನ್ನ ಕ್ಲೈಂಟ್ಸ್ ಯಾರಿದ್ರು ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಇದ್ರು. ಓಕೆ. ಅವರು ನನಗೆ ಪರ್ಸ್ನಲ್ಲಾಗೆ ಕಾಂಟ್ಯಾಕ್ಟ್ ಮಾಡಿ ಏನಾಗಿದೆ ಹೆಂಗಿದ್ದೀರಾ ಅಂತೇಳಿ, ಅವ್ರಿಗಲ್ಲಿ ಕಾಂಟ್ಯಾಕ್ಟ್ ಇತ್ತು ನಾರ್ತಲ್ಲಿ. ಫೋನ್ ಮಾಡಿ ಈ ಥರ ಜಾಗಕ್ಕೆ ಹೋಗಿ ಅವ್ರು ನಿಮ್ಮನ್ನೆಲ್ಲ ನೋಡ್ಕೊತಾರೆ ಅಂತೇಳಿ ನಮಗೆ ರೂಮ್ ವ್ಯವಸ್ಥೆ ಮಾಡಿ ಕೊಟ್ಟು. ವಾವ್. ಆ್ಯಕ್ಚುಲಿ ನಾವು ಇವತ್ತಿಗೂ ಹ್ಯಾಟ್ಸ್ ಆಫ್ ಹೇಳ್ತೀವಿ ಅವರಿಗೆ. ಒಂದು ಲೇಡಿ ಅವರು ಇವತ್ತಿಗೂ ನಮ್ಮನ್ನ ಅಲ್ಲಿ ನೆನೆಸಿ ಪಾಪ ಉಳಿಸ್ಕೊಂಡು ನಮ್ಗೆ ಅಕೊಮಡೇಟ್ ಮಾಡಿ ನಾವಿರೋ ಜಾಗಕ್ಕೆ ಊಟಗಳನ್ನ ತರಿಸ್ಕೊಟ್ಟು, ಸೂಪರ್, ಏನು ಬೇಕೋ ಅದು 3 ದಿನ ಸತತ ನೋಡ್ಕೊಂಡಿದ್ದಾರೆ. ಹೌದು, ಹುಡುಗರನ್ನ ಇಡ್ಸಿ ನೋಡ್ಕೊಂಡಿದ್ದಾರೆ ನಮ್ಮ ಆ ಜಾಗದಲ್ಲಿ. ತುಂಬ ಹೆಲ್ಪ್ಫುಲ್ ಆಗಿತ್ತು. ಸೂಪರ್. ಅಲ್ಲಿ ನಾವೇನು 3 ಡೇಸ್ ರೆಸ್ಟ್ ತೊಗೊಂಡು ನಾವು ರೆಡಿ ಆದ್ವಿ. ನೆಕ್ಸ್ಟ್ ನಮ್ಮ ಜರ್ನಿ ಲದಾಖ್ ಕಡೆ. ಅಲ್ಲಿಂದ ನಾವು ಲದಾಖಿಗೆ ಅಂತ ಬಂದವರು ಆಲ್ರೆಡಿ ನಾವು ಉತ್ತರಾಖಂಡ್ ಫೆಡ್ ಆಫ್ ಆಗೋಗುತ್ತೆ. ನಮ್ಗೆ ಅಲ್ಲೇ ಪೀಕಲ್ಲಿ ನೋಡ್ಬಿಟ್ಟಿದ್ವಿ ಅಡ್ವೆಂಚರಸ್. ಅಲ್ಲ, ನಮ್ಗೆ ಅಲ್ಲಿ ಗೊತ್ತಾಯ್ತು ವಿಷನ್ ಕ್ಲಾರಿಟಿ ಏನು. ಓಕೆ. ಸೊ ನಾವು ಅಂದ್ಕೊಂಡು ಬಂದಿದ್ದೇನೋ ಎಲ್ಲ ಲದಾಖ್ ಮಾಡೋಣ ಅಂತ. ಉತ್ತರಾಖಂಡೇ ನಮಗೆ ತುಂಬ ಉತ್ತರ ಕೊಟ್ಬಿಡ್ತು. ಸೊ ಅಲ್ಲಿ ಅಂದ್ಕೊಂಡ್ವಿ 3 ಡೇಸ್, ಇನ್ನೊಂದು ದಿನ ಮಲ್ಕೊಂಡ್ರು ಪರವಾಗಿಲ್ಲ, ಲದಾಖ್ನ ಮಾತ್ರ ಬಿಡಬಾರ್ದು. ರಿಸ್ಕಿ ಇದೆ, ಬಟ್ ಸ್ಟಿಲ್ ಹ್ಯಾವ್ ಟು ಡೂ ಇಟ್ ಅಷ್ಟೇ. ಬಿಟ್ಕೊಡೋ ಮನಸ್ಸಿಲ್ಲ. ಓಕೆ. ಹಂಗಾಗಿ ಸೊ ನೀವು ಹೋಗ್ಬೇಕಾದ್ರೆ ನಮ್ಮ ಫ್ಲಾಗ್ ಏನಾದ್ರು ತೊಗೊಂಡೋಯ್ತು, ನಮ್ಮ ಕರ್ನಾಟಕದ್ದು ಫ್ಲಾಗು ಹೇಗಿತ್ತು? ಆ ಕಡೆ ಜನಗಳ ರೆಸ್ಪಾನ್ಸ್ ಎಲ್ಲ ಅದಕ್ಕೆ? ಸೊ ನಾನು ಇಲ್ಲಿಂದ ಬಾವುಟ ಹಾಕಿದಾಗ ಆ್ಯಕ್ಚುಲಿ ಹಿಂದೆಗಡೆ ನನ್ನ ಗಾಡಿ ಹಿಂದೆಗಡೆ ಒಂದು ಪೋಸ್ಟ್ ಹಾಕಿರ್ತೀನಿ, ಕರ್ನಾಟಕ ಟು ಕಾಶ್ಮೀರ್ ಅಂತ. ಓಕೆ. ಸೊ ಅದ್ರ ಹಿಂದೆಗಡೆ ಒಂದು ಕ್ಯಾಪ್ಷನ್ ಇರುತ್ತೆ, ಗೋ ಗ್ರೀನ್ ಸೇವ್ ವಾಟರ್ ಅಂತ. ಸೊ ಅದೊಂದು ಥಾಟ್ ಇಟ್ಕೊಂಡು ನಾನು ರೈಡ್ ಮಾಡ್ತಾ ಇರ್ತೀನಿ. ಓಕೆ. ಪ್ರತಿಯೊಬ್ಬರು ನಾವು ಹೋಗುವಾಗ ನನ್ನ ಗಾಡಿ ಯಾರು ನೋಡ್ತಾರೆ, ಬಂದು ಸೆಲ್ಫೀಸು. ಹೈದ್ರಾಬಾದ್ ಹತ್ರ, ತಿರ್ಗಾ ನಾಗ್ಪುರ್ ಹತ್ರ, ಆಗ್ರಾ ಹತ್ರ, ಆಗ್ರಾ ಹಾಲಿ ಎಕ್ಸ್ಪ್ರೆಸ್ ಅಂತ ಇರುತ್ತೆ. ಓಕೆ. ಸೊ ಅದು ಆಗ್ರಾ ಟು ಡೆಲ್ಲಿಗೆ 200 ಕಿಲೋಮೀಟರ್ಸ್ ಹೈವೇ, ಯಮುನಾ ಎಕ್ಸ್ಪ್ರೆಸ್ ಅದು. ಸೊ ವೈಡ್ ರೋಡ್ಸ್, ಅಲ್ಲೂ ಅಷ್ಟೇ ಜನ ಬಂದು ಅಡ್ಡ ಹಾಕಿ ಕೇಳಿ ಸೆಲ್ಫಿ ತೊಗೊಂಡು, ಜ್ಯೂಸ್ ಬೇಕಾ, ನೀರು ಬೇಕಾ, ಕುಡಿತೀರಾ, ಎಲ್ಲ ಕಡೆ ಸಖತ್ತು ರೆಸ್ಪಾಂಡ್ ಮಾಡೋದು ನಮಗೆ. ಸೂಪರ್. ನಮ್ಗೆ ಇಂಥ ಕಡೆ ತೊಂದರೆ ಆಗಿದೆ ಇಂಥ ಜಾಗದಿಂದ ಅಂತ ಒಂದೂ ಇಲ್ಲ ನಮಗೆ.
ಓಕೆ. ಯಾಕೆಂದರೆ ನಾವು ತುಂಬ ಕೇಳಿದ್ವಿ ನಾವು ಈ ರೈಡ್ ಮಾಡೋದಕ್ಕಿಂತ ಮುಂಚೆನೇ. ಅವ್ರು ಇವ್ರು ಹೋಗಿ ಬಂದಿದ್ದೆಲ್ಲ ಬ್ಯಾಡ್ ಎಕ್ಸ್ಪೀರಿಯೆನ್ಸು. ನಮಗೆ ಒಂದೇ ಒಂದು ಆ ಥರ ಒಂದು ಪಾಯಿಂಟ್ ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲ ನಾವು ಶೇರ್ ಮಾಡೋದಕ್ಕೆ. ಏನಿರ್ಬೋದು ಅನ್ಸುತ್ತೆ ಅದಕ್ಕೆ ರೀಸನ್? ಲಕ್ಕಿ ಅಂತ ಹೇಳ್ಬೋದು. ಲಕ್ಕಿ. ನಾವು ಹೊರಟಂಥ ಸಂದರ್ಭ ಆಗಲಿ, ಹ್ಮ್. ನಾವು ಮಾಡಿದ ಜರ್ನಿ ಆಗಲಿ, ಜನ ಆಗಲಿ, ಉಳ್ಕೊಂಡಿದ್ದ ಜಾಗ ಆಗಲಿ, ಹ್ಮ್. ನಮ್ಮ ಜರ್ನಿನೇ ಮಿರಾಕಲ್ ಆಗಿತ್ತು ಓಕೆ. ಒಂದೇ ಮಾತಲ್ಲಿ ಹೇಳೋದಾದರೆ. ಸೊ ನೀವು ಲಡಾಖಿಂದ ನೀವು ಉಮ್ಲಿಂಗ್ಲಾಗ್ ಹೋಗ್ತೀರಾ. ಸೊ ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ಉಮ್ಲಿಂಗ್ಲಾ ಇಸ್ ಒನ್ ಆಫ್ ದ ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ವರ್ಲ್ಡ್ ಹೈಯೆಸ್ಟ್ ಮೋಟರಬಲ್ ರೋಡ್. ಹೌದು, ವರ್ಲ್ಡ್ ಹೈಯೆಸ್ಟ್ ಮೋಟರಬಲ್ ರೋಡ್. ಹೌದು. ಓಕೆ. ಸೊ ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್? ಸೊ ಆ್ಯಕ್ಚುಲಿ ಹೇಳೋದಾದರೆ ಉಮ್ಲಿಂಗ್ ಅನ್ನೋದು ನನ್ನ ಪ್ಲ್ಯಾನಲ್ಲಿ ಇರಲಿಲ್ಲ. ನನಗಿದ್ದು ಒಂದೇ ಕಾರ್ದಂಗ್ಲ ಮಾಡಬೇಕಂತ. ಸೊ ನನಗೆ ಅದು ಗೊತ್ತಿದ್ದು ಒಂದೇ ಜಾಗ, ನಾನು ಹೋಗಬೇಕು, ಆ ಕಾರ್ದಂಗ್ಲಾಗೆ ಹೋಗಬೇಕು, ಬರಬೇಕಂತ. ಓಕೆ. ಸೊ ಕಾರ್ದಂಗ್ಲ ಬಂದು 17,000 ಚೇಂಜ್ ಫೀಟ್. ಸೊ ಅಲ್ಲಿಂದ ಕಾರ್ದಂಗ್ಲ ಆ್ಯಕ್ಚುಲಿ ಕಂಪ್ಲೀಟ್ ಐಸ್ಗಳಿಂದ ಕವರ್ ಆಗಿರೋಂಥ ಜಾಗ. ಅದೊಂದು ಮೈಂಡಲ್ಲಿ ಅಷ್ಟೇ ಕಾಣ್ತಾ ಇರೋದು ನನಗೆ. ಓಕೆ. ಡೆಲ್ಲಿಗೆ ಬಂದು ನಾನು ತುಂಬ ಜನ ರೈಡರ್ಸ್ಗಳನ್ನ ಮೀಟ್ ಆದಮೇಲೆ ಹೈದ್ರಾಬಾದಿಂದ ಒಂದು ಮೆಸೇಜ್ ಬರುತ್ತೆ ನನಗೆ. ಸೊ ಯು ಹ್ಯಾವ್ ಸ್ಟಿಕ್ ಟು ದ ಪ್ಲ್ಯಾನ್ ಆಫ್ ಕಾರ್ದಂಗ್ಲಾ, ವೈ ಕಾಂಟ್ ಯು ಡೂ ಉಮ್ಲಿಂಗ್ಲಾ ಅಂತ. ಉಮ್ಲಿಂಗ್ಲಾ ಅಂದಮೇಲೆ ಇಲ್ಲ ಬ್ರೋ ನಾನು ಅದೇನು ಮಾಡಲ್ಲ, ಯು ಜಸ್ಟ್ ಚೆಕ್ ಇಟ್ ಅಂತ ಅಂದ್ಬಿಟ್ಟು ಅದೆಲ್ಲ ಇನ್ನು ಒಂದು ಪೋಸ್ಟ್ ಕಳಿಸ್ತಾನೆ ನನಗೆ. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸುಮಾರು ಒಂದು 3 ಅವರ್ ಕೂತ್ಕೊಂಡು ನಾನು ರೈಡ್ ಹೊರಡಬೇಕು, ಇದೊಂದು ನನ್ನ ಮೈಂಡಿಗೆ ಬಿದ್ದುಬಿಡುತ್ತೆ. ಓಕೆ. ಕಾರ್ದಂಗ್ಲಾ ನೋಡಿದ್ರೆ 17,000 ಫೀಟು, ಎಲ್ಲರೂ ಅದೇ ಎಷ್ಟು ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಉಮ್ಲಿಂಗ್ಲಾ ಅದಕ್ಕಿನ್ನೂ ಹೊಸ ಜಾಗ ಬಂದಿದೆ, ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ. ಇದು ಯಾವ್ದು ಜಾಗ ಅಂತ ಯೂಟ್ಯೂಬಲ್ಲಿ ನೋಡಿದಾಗ ಒಬ್ಬ ಆರ್ಮಿ ಬಾರ್ಡರ್ ಆಫ್ ರೋಡ್ ಆರ್ಗನೈಸೇಷನ್ ಅಂತ ಹೇಳಿ ಅವರು ಕಂಪ್ಲೀಟಾಗಿ ಅದರದ್ದೇ ಒಂದು AV ಮಾಡಿದ್ದಾರೆ. ಆ ಜಾಗ ಹೇಗಿದೆ, ಅಲ್ಲಿನ ವ್ಯವಸ್ಥೆ ಏನು ಅಂತ. ಓಕೆ. ಆತ ಹೇಳ್ತಾನೆ ಅಲ್ಲಿ ಉಸಿರಾಡೋದೇ ಕಷ್ಟ, ಅಲ್ಲಿ ಹೋದರೆ ಏನಾದ್ರು ಪ್ರಾಬ್ಲಮ್ ಆದರೆ ಯಾರೂ ಬರೋದಿಲ್ಲ, ಅಷ್ಟು ಡೇಂಜರಸ್. ಏಕೆಂದರೆ ಇದು 17,000 ಚೇಂಜ್ ಫೀಟು, ಅದು 19,084 ಫೀಟ್. ಓಕೆ. ಸೊ ಅದು ಅದಾದಮೇಲೆ ಕರೆಕ್ಷನ್ ಆಗಿ ಸ್ಮಾಲ್ ಮಿಸ್ಟೇಕ್ ಆಗಿ 19,024 ಫೀಟ್ ಅಂತ ಮಾಡಿದ್ರು ಈಗ ಅದು. ಸೊ ಅದು ಇದ್ದಿದ್ದು ಟೆರೈನ್. ಸೊ ಇದಕ್ಕಿಂತ 2,000 ಫೀಟ್ ಜಾಸ್ತಿ ಆಯಿತು. ಇದು ನಮಗೆ ಇನ್ನೂ ಎಕ್ಸ್ಟ್ರಾ ಬರ್ಡನ್, ನಮಗೆ ಯೋಚನೆ ಮಾಡಬೇಕಾದಂಥ ಸಿಚುವೇಶನ್ ಬಂದ್ಬಿಡ್ತು. ಕಷ್ಟ ಆಯಿತು ಜರ್ನಿ. ಸರಿ, ನಾನು ಅದ್ರ ಬಗ್ಗೆ ರೀಡ್ ಮಾಡಿದೆ, ಕೇಳಿದೆ, ಅಲ್ಲಿ ಹಿಂಗೆ ಏನು ಮಾಡಬೇಕು, ಹೆಂಗೆ ಹೋಗ್ಬೇಕಂತ. ಸೊ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಫಸ್ಟು ಲದಾಖಲ್ಲಿ ಪರ್ಮಿಷನ್ ಅಂತ ತೊಗೋಬೇಕು. ಓಕೆ. ನೀವು ಲದಾಖಲ್ಲಿ ಏನಾದ್ರು ರೈಡ್ ಮಾಡೋದಾದರೆ ಅದರದ್ದೇ ಆದ ಪರ್ಮಿಟ್ ಇದೆ. ಸೊ ಹಂಗೆ ಹೋದ್ರೆ ಬಿಡಲ್ಲ. ನಮ್ಮ ಇಂಡಿಯಾದಲ್ಲೇ ಬರುತ್ತಲ್ವಾ? ಹೌದು, ನಮ್ಮ ಇಂಡಿಯಾದಲ್ಲೇ ಆದರೂ ನೀವು ಬಾರ್ಡರ್ಸ್ ಜಂಕ್ಷನ್ಸ್ ಪಾಸ್ ಮಾಡ್ತಾ ಇರ್ತೀರ. ಸೊ ಅದರದ್ದೇ ಆದ ಪ್ರೋಟೋಕಾಲ್ಸ್ ಇರುತ್ತೆ ಅವ್ರದ್ದು, ನಮ್ಮ ಇಂಡಿಯನ್ ಡಿಫೆನ್ಸ್ ಅವ್ರದ್ದು. ಅಲ್ಲಲ್ಲೇ ರೆಡಾರ್ಸು, ಜಾಮರ್ಸು, ಸೆಕ್ಯೂರಿಟಿಗಳಿರುತ್ತೆ. ಸೊ ಯು ಗೋಯಿಂಗ್ ನಿಯರ್ ಟು ದ ಬಾರ್ಡರ್ ಅಂತ ಅಂದರೆ ಇದೆಲ್ಲ ಬರುತ್ತೆ. ಲದಾಖ್ ಅನ್ನೋದು ನಿಮಗೆ ಆ ಕಡೆ ಈ ಕಡೆ ಚೈನಾ ಬಾರ್ಡರ್ ಹತ್ರ ಹೋಗುವಂಥ ಇದಿರುತ್ತೆ. ಮೇಲ್ಗಡೆ ಲದಾಖ್ ಹತ್ರ ಏನಿಲ್ಲ, ನೀವು ಈ ಕಡೆ ಪ್ಯಾಂಗಾಂಗ್ ಲೇಕ್ ಆ ಕಡೆ ಬಂದರೆ ಆಬ್ವಿಯಸ್ಲಿ ನೀವು ಆ ಒಂದು ಬಾರ್ಡ್ರಲ್ಲಿ ಇರ್ತೀರ. ಸೊ ಹಂಗಾಗಿ ಅವ್ರದ್ದೇ ಆದ ಸೆಕ್ಯೂರಿಟಿಗಳಿರುತ್ತೆ. ನೀವು ಅಲ್ಲಿ ಪಾಸ್ ತೊಗೋಬೇಕು. ಅದು ಪಾಸ್ ಪರ್ಮಿಟ್ ನಿಮಗೆ 3 ಡೇಸ್, 5 ಡೇಸ್, 7 ಡೇಸ್, 11 ಡೇಸ್ ಅಂತ ಕೊಡ್ತಾರೆ. ಸೊ ಇಷ್ಟಿಷ್ಟು ದಿನ ನಿಮ್ಗೆ ಎಷ್ಟು ದಿನದಲ್ಲಿ ಲದಾಖ್ನ ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ದಿನ ಕವರ್ ಮಾಡ್ಬೋದು. ಸೊ ಯೂಶಲಿ ಅದು ನಾವು ಮೊದಲೇ ಮೆನ್ಷನ್ ಮಾಡಿರಬೇಕು, ಇಷ್ಟು ದಿನಕ್ಕೆ ನನಗೆ ಲದಾಖಿಗೆ ಪಾಸ್ ಬೇಕು ಅಂತ. ನಿಮ್ಮ ಪ್ಲ್ಯಾನ್ಸ್ ಲದಾಖಲ್ಲಿ ತುಂಬ ಜಾಗ ಇದೆ, 1, 2 ಅಂತಲ್ಲ, ಸುಮಾರು ಜಾಗಗಳಿದೆ. ಓಕೆ. ಆ ಜಾಗಗಳಲ್ಲಿ ಕೆಲವ್ರದ್ದು ಅವ್ರದ್ದೇ ಆದಂಥ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇರುತ್ತೆ, ಅದನ್ನು ಮಾತ್ರ ಲೈಕ್ ಮಾಡ್ತಾರೆ. ಸೊ ನಾವು ಈ ಥರ ಮನಾಲಿಂದ ಮೇಲೆ ಬಂದಮೇಲೆ ಸ್ಪಿಟಿ ಅಂತ ಒಂದು ಜಾಗ. ಓಕೆ. ಅದು ಅಟಲ್ ಟನಲ್ ಪಾಸ್ ಆಗಿದ ತಕ್ಷಣ ನೆಕ್ಸ್ಟ್ ನಮಗೆ ರೈಟಲ್ಲಿ ಸಿಗುತ್ತೆ. ಸ್ಪಿಟಿ ಬಂದು ವರ್ಲ್ಡ್ ಟಫೆಸ್ಟ್ ರೋಡ್ಸು. ಸೊ ಒನ್ ಆಫ್ ದ ಟಫೆಸ್ಟ್ ರೋಡ್ಸು. ಸೊ ಅದು ಹೇಗಿದೆ ರೋಡ್ ಅಂತಂದರೆ, ಒಂದೊಂದು ರೋಡಲ್ಲಿ ಅಂದರೆ ಇದರಲ್ಲಿ ನಾವು ಹೋಗೋಂಥ ದಾರಿಲಿ ಇಷ್ಟಿಷ್ಟು ದಪ್ಪ ಕಲ್ಲಿದೆ. ಸೊ ಆ ಜಾಗದಲ್ಲಿ ಆ ರೋಡಲ್ಲಿ ಜೀಪು ಕೂಡ ಯೋಚನೆ ಮಾಡಬೇಕು. ಸೊ ಆ ಥರ ಜಾಗದಲ್ಲಿ ನಾವು ಬೈಕ್ ಹೊಡಿಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಹೌದು. ಸೊ ಅದು ನಾವು 100 ಕಿಲೋಮೀಟ್ರನ್ನ 11 ಅವರ್ ಇಲ್ಲ 12 ಅವರ್ ಹೊಡಿತೀವಿ. 100 ಕಿಲೋಮೀಟ್ರು ಬರೀ 100 ಕಿಲೋಮೀಟರ್ಸ್ ಆಫ್ ಡಿಸ್ಟೆನ್ಸಲ್ಲಿ ನಾವು 12 ಅವರ್ಸ್ ತೊಗೊತೀವಿ. 12 ಅವರ್ಸ್ ಟು ರೈಡ್ 100 ಕಿಲೋಮೀಟರ್ಸ್. ಯಾಕೆಂತಂದರೆ ಆ ರೋಡು ಹಂಗಿದೆ. ನೀವು ಏನೇ ಮಾಡಿದ್ರು 30-40 ಮೇಲೆ ನೀವು ಗಾಡಿ ಹೊಡಿಯೋಕ್ಕಾಗಲ್ಲ, ಹೋಗಲ್ಲ. ರೈಟ್. ಎಸ್. ಫಸ್ಟ್ ಗೇರಿಂದ ನೀವು ಸೆಕೆಂಡ್ ಗೇರಿಗೆ ಯೋಚನೆ ಮಾಡಬೇಕು, ಹಾಕ್ಬೇಕಾ ಬೇಡವಾ ಅಂತ. ಟಫೆಸ್ಟ್ ರೋಡ್ಸ್, ರಿವರ್ ಕ್ರಾಸಿಂಗ್ ಇದೆ, ಸ್ಟೋನ್ಸ್ ಇದೆ. ಗಾಡಿ ಏನಾದ್ರು ಚೂರು ಪ್ರಾಬ್ಲಮ್ ಆದರೆ ನಮಗೆ ಯಾವುದು ಬ್ಯಾಕಪ್ ಇಲ್ಲ. ಎಲ್ಲ ಕಡೆ ಯೋಚನೆ ಮಾಡಿ ಈ ಜಾಗಕ್ಕೆ ನಾವು ಹೋಗ್ಬೇಕಾ ಅಂತ ಅನಿಸುತ್ತೆ. ಬಟ್ ಆದರೂ ವರ್ಲ್ಡ್ ಹೈಯೆಸ್ಟ್ ಪೆಟ್ರೋಲ್ ಬಂಕ್ ಇರೋದು ಸ್ಪಿಟಿ. ಓಕೆ. ದಟ್ ಈಸ್ ಇಂಡಿಯನ್ ಆಯಿಲ್, ಅಲ್ಲಿದೆ.
ವರ್ಲ್ಡ್ ಹೈಯೆಸ್ಟ್ ಪೋಸ್ಟ್ ಆಫೀಸ್ ಸ್ಪಿಟಿಲಿದೆ. ಸೊ ಸ್ಪಿಟಿ ಮಾಡೋರು ನೆಕ್ಸ್ಟು ಲದಾಖ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಸೊ ಸ್ಪಿಟಿ ಮಾಡಿದವ್ರು ಎಲ್ಲರೂ ಲದಾಖ್ ಮಾಡಲ್ಲ, ಕೆಲವರು ಓಕೆ. ಕಂಪ್ಲೀಟ್ ಪಿಕ್ಚರ್ ಇಲ್ಲೇ ಬಿಟ್ಟೋಗಿರುತ್ತೆ. ಸೊ ಹಂಗಾಗಿ ನಾನೇನು ನನ್ನ ಗಾಡಿಗೆ ಅಂತ ಟೂಲ್ಸ್ ಎತ್ಕೊಂಡೋಗಿದ್ದೆ. ಸೊ ನನ್ನ ಗಾಡಿಗೆ ಇವತ್ತವರೆಗೂ ನಾನು ಟೂಲ್ಸ್ ಯೂಸೇ ಮಾಡಲಿಲ್ಲ ಅಲ್ಲಿ ಲದಾಖಲ್ಲಿ. ಸೊ ನನ್ನ ಟೂಲ್ಸ್ನ ನಾನು ಬೇರೆಯವ್ರ ಗಾಡಿಗಳಿಗೆ ಜಾಸ್ತಿ ಯೂಸ್ ಮಾಡಿ. ಸೊ ಉತ್ತರಾಖಂಡಿಂದ ಒಂದು ಲೇಡಿ ಟ್ರಾವೆಲ್ ಮಾಡ್ತಾ ಇರ್ತಾಳೆ ಸ್ಪಿಟಿಲಿ. ನಾನು ಹೋಗ್ತಿರ್ತೀನಿ, ಆ ಕಡೆ ಬರ್ತಾ ಇರ್ತಾರೆ ಅವ್ರು ಆ ಕಡೆಯಿಂದ. ಓಕೆ. ಸೊ ಅವ್ರದ್ದು ಪ್ಯಾಷನ್ ಪ್ರೋ ಸ್ಪ್ಲೆಂಡರ್ ಆಕಿದು ಟೈರ್ ಪಂಚರ್ ಆಗಿಬಿಟ್ಟಿರುತ್ತೆ ಸ್ಪಿಟಿಲಿ. ಆಕೆ ಧೈರ್ಯ ಮಾಡಿ ನಿಂತರೆ ಏರೋಗ್ಬಿಡುತ್ತೆ ಅಂತ ಹೇಳಿ ಧೈರ್ಯ ಮಾಡಿ ಗಾಡಿ ಓಡಿಸ್ಕೊಂಡು ಬರ್ತಿರ್ತಾಳೆ. ನಾವು ಒಂದಿಬ್ಬರು ನಮ್ಮ ಬ್ಯಾಕ್ ಟು ಬ್ಯಾಕ್ ರೈಡರ್ಸ್ ಇರ್ತೀವಿ. ನಮ್ಮದು ಕಂಪ್ಲೀಟ್ ಸೆಟಪ್ ಕಿಟ್ ಎಲ್ಲ ಇರುತ್ತಲ್ಲ. ಓಕೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಅವಳು ಬಂದು ಭಯ ಅಂತ ಕೇಳಿ ನಿಲ್ಲಿಸಿ ನಮ್ಮನ್ನ, ಭಯ ಮೇರೆ ಗಾಡಿ ಪಂಚರ್ ಹೋಗ್ಯಾ ಥೋड़ा ಹೆಲ್ಪ್ ಕರ್ದೋ ಅಂತಾರೆ. ನನ್ನ ಗಾಡಿ ಮುಂದೆಗಡೆ ಇರೋನು ಕೇಳಿದ್ರು ಅವನ ಹತ್ರ ಕಿಟ್ಟಿಲ್ಲ, ನನ್ನ ಗಾಡಿ ಹಿಂದೆಗಡೆ ಬರ್ತಾರೋ ಅವನ ಹತ್ರ ಕೇಳಿದ್ರು ಕಿಟ್ಟಿಲ್ಲ. ಡೈರೆಕ್ಟಾಗಿ ಬಂದು ಅವ್ರು ನನ್ನ ಹತ್ರನೇ ಕೇಳ್ತಾರೆ. ನನಗೆ ಅದು ಇವತ್ತಿಗೂ ಶಾಕು. ವಿಧಿ ಅಂದ್ರೆ ಹಂಗೆ ಅನ್ಸುತ್ತಲ್ಲ. ಅಲ್ಲ, ಅವ್ರಿಗೂ ಅದೊಂದು ಇತ್ತೇನೋ ಆ ಒಂದು ಸೊ ಕಾಪಾಡಬೇಕು ಅನ್ನೋದು, ಅದೊಂದು ನನಗೆ ಕನೆಕ್ಟ್ ಆಯ್ತು. ಸೊ ನನ್ನ ಹತ್ರ ಪಂಚರ್ ಕಿಟ್ ಇತ್ತು, ಕಂಪ್ಲೀಟ್ ಕಿಟ್. ಸೊ ಅವರಿಗೆ ಪಂಚರ್ ಕಿಟ್ ಹಾಕಿ ಕೊಟ್ಟು, ಪಾಪ ಅವರು ನಮ್ಮ ಹೆಸರೆಲ್ಲ ಕೇಳ್ಕೊಂಡು, ಭಯ ನನ್ನ ಹತ್ರ ಏನೂ ಇಲ್ಲ ಕೊಡೋಕ್ಕೆ, ನಿಮಗೆ ಏನು ಬೇಡ, ನೀವು ಆರಾಮಾಗಿ ಹೋಗಿ ನಿಮ್ಮ ಏನು ಡೆಸ್ಟಿನೇಷನ್ ಇದೆ ರೀಚ್ ಆಗಿ ಪರವಾಗಿಲ್ಲ. ಸೊ ನಮಗೂ ಅವ್ರಿಗೂ ಆಬ್ವಿಯಸ್ಲಿ ಲ್ಯಾಂಗ್ವೇಜ್ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅಲ್ಲಿ ನಾನು ಅವ್ರಿಗೆ ಹೇಳ್ತೀನಿ, ಹೇಳಾದ್ಮೇಲೆ ಅವ್ರ ಹತ್ರ ಒಂದು ಜೋಬಲ್ಲಿ ಚಿಕ್ಕ ಚಾಕ್ಲೇಟ್ ಇರುತ್ತೆ, ಡೈರಿ ಮಿಲ್ಕ್ ಚಾಕ್ಲೇಟ್. ಅದನ್ನ ಎತ್ಬಿಟ್ಟು, ಭಯ ತಗೊಳ್ಳಿ ನಿಮ್ಗಿದು ಅಂತೇಳಿ ಕೊಡ್ತಾರೆ. ಆ ಚಾಕ್ಲೇಟ್ ಏನು ಕೊಟ್ರಲ್ಲ ಅವರು, ಆ ಒಂದು ಸ್ಮೈಲಲ್ಲಿ, ಆ ಸ್ಮೈಲ್ ಇವತ್ತಿಗೂ ನೆನಪಿದೆ ನನಗೆ. ಸೊ ನೆನೆಸ್ಕೋಬೇಕು ಆ ಕೆಲವೊಂದು ನಾವು ನಮ್ಮ ಜರ್ನಿಲಿ ನಾವು ಯಾರು ಜನನ ಮೀಟ್ ಮಾಡ್ತೀವಲ್ಲ, ಅದು ಉಳ್ಕೊಂಬಿಡುತ್ತೆ ಅದಂಗೆ. ಮರೆಯೋಕ್ಕಾಗದೇ ಇರೋಂಥ ಕೆಲವೊಂದು ಕ್ಷಣಗಳು, ಜನಗಳು, ಜಾಗಗಳು. ಸೊ ನೀವಲ್ಲಿ ರೀಚ್ ಆಗ್ಬೇಕಾದ್ರೆ ಕೆಲವು ಡೆಸರ್ಟ್ಗಳೆಲ್ಲ ಸಿಗುತ್ತೆ. ಸೊ ಡೆಸರ್ಟ್ನಲ್ಲೆಲ್ಲ ಗಾಡಿ ಓಡಿಸ್ಬೇಕಾದ್ರೆ ಸೊ ನೀವು ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರಿ? ಡೆಸರ್ಟ್ ಅನ್ನೋದಕ್ಕಿಂತ ನಾವು ವಾಪಸ್ ಬರ್ತೀವ ಆ ಜಾಗಗಳಿಗೆ ಹೋದ್ರೆ ಅಂತ ಅನ್ಸ್ಬಿಟ್ಟಿತ್ತು ಫಸ್ಟ್. ಯಾಕೆಂತಂದ್ರೆ ನಮ್ಗೆ ಅಲ್ಲಿ ಹೋಗ್ತಾರ ಗಾಡಿಗಳು ಬೀಳ್ತಾ ಇರೋರ್ನ ನೋಡಿದ್ರೆ, ಗಾಡಿಗಳೆಲ್ಲ ಸಿಗಾಕೊಂಡಿದೆ, 4 ವೀಲರ್ಗಳು ಜಾಮ್ ಆಗ್ಬಿಟ್ಟಿದೆ, 4-5 ಜನ ನಿಂತ್ಕೊಂಡು ತಳ್ತಾ ಇದಾರೆ, ಗಾಡಿಗಳು ಹೆವಿ ಗಾಡಿಗಳೆಲ್ಲ ಬಿದ್ದೋಗ್ತಾ ಇದೆ ರಿವರ್ ಕ್ರಾಸಿಂಗ್ ಅಲ್ಲಿ. ನಾವು ಬಿದ್ದರೆ ಇನ್ನು ಯಾರು ಎತ್ತಾರೋ ಅಂತ ನಮಗೆ ಭಯ. ಧೈರ್ಯ ಮಾಡಿ ಹೊಡೆದಿದ್ದೀವಿ ಒಂದು ಕಡೆ, ಕೆಲವು ಕಡೆ. ಸೊ ಪ್ಯಾಂಗಾಂಗ್ ಲೇಕಿಂದ ಚೈನಾ ಬಾರ್ಡರ್ದು, ಆ ಲೇಕ್ ಅನ್ನೋದು ಆ ಕಡೆ ಇರೋದು ಚೈನಾ, ಈ ಕಡೆ ಇರೋದು ಇಂಡಿಯಾ. ಕ್ರಿಸ್ಟಲ್ ವಾಟರ್, ಆ ಲೇಕಲ್ಲಿ ನೀರು ಏನಿದೆಯಲ್ಲ ಅದು ಐಸ್ ಕರಗಿ ಬಂದಿರೋವಂಥದ್ದು. ಸೊ ಹಂಗಾಗಿ ಅದು ಪ್ಯೂರ್ ಆಗಿರುತ್ತೆ ನೀರು, ಕ್ರಿಸ್ಟಲ್ ವಾಟರ್ ಅಂತಾರೆ. ಸೊ ಅದರಿಂದ ಪಾಸಾಗಿ ನಾವು ಇನ್ನೊಂದು 60 ಕಿಲೋಮೀಟರ್ 70 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. ನಾವು ಅಲ್ಲಿ ಟಫೆಸ್ಟ್ ಟೆರೇನ್ಸ್ ಟ್ರಯಲ್ ಮಾಡ್ತೀವಿ. ಸೊ ರಿವರ್ ಕ್ರಾಸಿಂಗು, ಡೆಸರ್ಟ್ಸು, ಅದು ಇದು ಅಂತ. ಹಾನ್ಲೆ ಅಂತ ಒಂದು ಜಾಗ ಹೋಮ್ಲಿಂಗ್ಲೇ ಮಾಡ್ಬೇಕು ಅನ್ನೋದು ಮೈಂಡಲ್ಲಿ ಇತ್ತು ನಮಗೆ. ಅದು ನಮಗೆ ಸ್ಟ್ರಾಂಗಾಗಿ ಕೂತ್ಬಿಟ್ಟಿತ್ತು. ನನಗೆ ಕಾರ್ದುಂಗ್ಲೆಯಿಂದ ಅದು ಹೋಮ್ಲಿಂಗ್ಲೇ ದೊಡ್ಡದಾಗಿದೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಫಿಕ್ಸ್ ಆದೆ ಮತ್ತೆ ನಾನು. ಓಕೆ. ಸೊ ಅದಕ್ಕೆ ಅದು ಪ್ಲ್ಯಾನ್ಸ್ಗಳು ಮಾಡಿಕೊಂಡು ಕೇಳಿಕೊಂಡು ವೆರಿಫೈ ಮಾಡಿ, ಸೇಫ್ ಅಲ್ವಾ, ಹೋದ್ರೆ ವಾಪಸ್ ಬರ್ತೀವಾ ಇಲ್ವಾ ಕೇಳಿಕೊಂಡು ನಾವು ಇದೊಂದು ಸ್ಟೆಪ್ ತೊಗೊತೀವಿ. ಇದು ಆ್ಯಕ್ಚುಲಿ ಡೇರೆಸ್ಟ್ ಸ್ಟೆಪ್. ನಾವು ಇದೇನು ತೊಗೊಂಡಿದ್ದು ಹುಚ್ಚು ಧೈರ್ಯ ಅಂತ ಹೇಳ್ಬೋದು ಒಂದು ಮಾತಲ್ಲಿ ಹೇಳೋದಾದ್ರೆ. ಯಾಕೆಂದರೆ ನಾವು ಅಷ್ಟು ವರ್ಷಾಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಆ ಜಾಗಗಳನ್ನ. ನಾ ಜಾಗ ಹಾನ್ಲೆ ಅಂತ, ಅಲ್ಲಿಂದ ನಾವು 52 ಕಿಲೋಮೀಟರ್ ಹೊಡಿಬೇಕು. ನಾನು ಅನ್ಕೊಂಡ್ರೆ ಡ್ರೀಮ್ ಡೆಸ್ಟಿನೇಷನ್ಗೆ ಹೋಗ್ಬೇಕಂದ್ರೆ ಹುಮ್ಲಿಂಗ್ಲಾಗೆ. ಸೊ ಡೆಸರ್ಟಲ್ಲೇ ಹೊಡಿಬೇಕು, ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಸೊ ಅದರದ್ದೇ ಆದ ರಹದಾರಿ ಇದೆ, ಆ ದಾರಿ ಮೇಲೆ ಹೋಗ್ಬೇಕು. ಹೋಗುವಾಗ ನಮಗೆ ದೊಡ್ಡದೊಂದು ಸ್ಟ್ರೋಮ್ ಬರುತ್ತೆ ಡೆಸರ್ಟಲ್ಲಿ. ಸೊ ನಂದು ಅದು ಪ್ಲೈನ್ ಗ್ರ್ಯಾಂಡ್, ಅದು ಬರೋ ಭೂಮಿ, ಅದು ಒಂಥರ ಜಾಗ. ನಿಮ್ಗೆಲ್ಲೂ ಮರ ಆಗಲಿ, ಗಿಡ, ನೆರಳು, ಡೆಸರ್ಟ್, ಕಂಪ್ಲೀಟ್ ಡೆಸರ್ಟ್ ಅದು. ಓಕೆ. ಸೊ ಅದು ನಮಗೂ ಚೈನಾಗೂ ಇರೋವಂಥ ಮಧ್ಯದಲ್ಲಿ ಇರೋವಂಥ ಜಾಗ ಅದು, ಆ ಭೂಮಿ. ಆ ಭೂಮಿಲಿ ಹೋಗ್ತಾ ಹೋಗ್ತಾ ದೊಡ್ಡದಾಗಿ ಬಿರುಗಾಳಿ ಬರುತ್ತೆ. ಆ ಒಂದು ಡಿಸ್ಟೆನ್ಸಲ್ಲಿ ನಾವು 4 ಜನ ಡಿಸ್ಪ್ಯಾಚ್ ಆಗ್ಬಿಡ್ತೀವಿ. ಆ್ಯಕ್ಚುಲಿ ನಾವು ಆ ಒಂದು ಡಿಸ್ಟೆನ್ಸಲ್ಲಿ, ಆ ಜರ್ನಿಲಿ ನಾವು 4 ಜನ ಇರೋದು. ಯಾಕಂದ್ರೆ ಯಾರು ಡೇರ್ ಮಾಡಲ್ಲ. ಬೆಂಗಳೂರಿಂದ ನಿಮ್ಮ ಜೊತೆ ಇನ್ನ 3 ಜನ ರೈಡ್ ಮಾಡಿದ್ರು? ಇಲ್ಲ, ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಮಾಡಿದ್ದಿಬ್ರೆ ರೈಡು. ನಮಗೆ ಮನಾಲಿಲಿ ಸಿಗ್ತಾರೆ. ಯಾಕೆಂದ್ರೆ ಹೌದು, ಏನಕ್ಕೆ ಸಿಗ್ತಾರೆ ಅಂತಂದ್ರೆ ನಮ್ಮ ಗಾಡಿಗೆ ಹಿಂದೆಗಡೆ ಕರ್ನಾಟಕ ಹಾಕಿದ್ವಿ, ಅದೊಂದು ರೆಕಗ್ನೇಷನ್. ಇವರಿಬ್ರು ಬಂದು ಅವ್ರು ಅಂಡರ್-19, ಅವರು ಡೈರೆಕ್ಟ್ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಏನಾದ್ರು ಚೀಟಿ ಹಾಕಿದ್ರಂತೆ ಮನೇಲಿ, ಪೇರೆಂಟ್ಸ್ ಹೇಳಿ ಚೀಟಿ ಗೀಟಿ ಗಲಾಟೆ ಮಾಡ್ಕೊಂಡು ಇಬ್ರು ದುಡ್ಡು ಎತ್ಕೊಂಡು ಬಂದ್ಬಿಟ್ಟಿದ್ದಾರೆ ಲದಾಖ್ ಮಾಡ್ಬೇಕಂತ. ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಿಲ್ಲ, ನಾನು ಲದಾಖ್ ಮಾಡ್ಬೇಕು ಅನ್ನೋದು ಅಷ್ಟೇ ಅವ್ರಿಗೆ. ಲದಾಖ್ ಹೌದೌದು, ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಲದಾಖ್ ಅನ್ನೋದು ಪ್ರತಿಯೊಬ್ಬ ಟ್ರೂ ರೈಡರ್ಗಳಿಗೆ, ಬೈಕರ್ಗಳಿಗೆ
ಕೂದಲು ನಿಲ್ಸುತ್ತೆ. ಸೊ ಅದು ಎಲ್ಲರಿಗೂ ಒಂದು ಡ್ರೀಮ್ ಅದು, ಆ ಜಾಗಕ್ಕೆ ಹೋಗ್ಬೇಕು ಅನ್ನೋದು. ಸೊ ನೀವು ಡೆಸರ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಒಂದೊಂದ್ ಕಡೆಗೆ ಹೊರಟೋಗ್ಬಿಡ್ತೀರಾ, ಡಿಸ್ಪ್ಯಾಚ್ ಆಗ್ಬಿಡ್ತೀವಿ ಬರ್ತಿದ್ದಂಗೆ. ಅಲ್ಲಿಂದ. ನಾವು ಒಬ್ಬೊಬ್ರು ಒಂದೊಂದು ದಿಕ್ಕು. ಆ ಲ್ಯಾಂಡ್ ಹೆಂಗಿದೆ ಅಂತಂದ್ರೆ ಯಾರು ಎಲ್ಲೂ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಓಕೆ. ಈಗ ನಾನು ಹುಡ್ಕಕ್ಕಾದ್ರೂ ನನ್ಗೇನು ಕಾಣ್ತಾ ಇಲ್ಲ, ಬರೀ ಭೂಮಿ ಅಷ್ಟೇ ಕಾಣ್ತಾ ಇದೆ, ಮರಳುಗಾಡು. ಎಲ್ಲೋ ಒಬ್ಬೊಬ್ರು ನನ್ನ ಮೂಲೆಯಲ್ಲಿದ್ದಾರೆ. ಸೊ ಹೆಂಗಪ್ಪ ಮಾಡೋದು? ನಮಗೂ ಒಂದ್ ಕಡೆ ಭಯ, ಹಿಂದೆ ತಿರುಗಿ ನೋಡ್ತೀವಿ, ದಾರಿ ಬಂದಿರೋ ದಾರಿ ಗೊತ್ತಿಲ್ಲ. ರೈಟ್. ಟಫೆಸ್ಟ್ ಆಗಿತ್ತು. ಒಂದು ಚಿಕ್ಕದಾಗೆ ಒಂದು ಮೌಂಟೇನ್ ಇತ್ತು. ಸರಿ ದಬಾಯಿಸಿ ಆ ಗಾಡಿ ಹೊಡೆದೆ ನಾನು ಆ ಬೆಟ್ಟಕ್ಕೆ. ಅಲ್ಲಿ ಹೋಗಿ ಟಾಪಲ್ಲಿ ನಿಂತ್ಕೊಂಡ್ರೆ ಕಾಣ್ತಾರೆ ಅಟ್ಲೀಸ್ಟ್ ನಮ್ಗೆ ಓಪನ್ ಲ್ಯಾಂಡ್ ಅಲ್ಲಿ. ಸೊ ಯಾರ್ಯಾರು ಎಲ್ಲಿದ್ದಾರೆ ಅಂತ. ಅಲ್ಲಿ ಹೋಗಿ ತುದಿಲಿ ನಿಂತ್ಕೊಂಡ್ರೆ ಇನ್ನೊಬ್ಬ ಇನ್ನೊಂದು ಮೂಲೆಯಲ್ಲಿ ಹೋಗ್ತಾ ಇದ್ದಾನೆ, ಅವನು ಇನ್ನೊಬ್ಬ ಇನ್ಯಾವುದೋ ಕಡೆ ಹೋಗ್ತಿದ್ದಾನೆ. ಓಕೆ. ಅದೇ ಟೈಮಿಗೆ ಮೇಲ್ಗಡೆ ಒಂದು ಚಾಪರ್ ಪಾಸ್ ಆಗುತ್ತೆ. ಓಕೆ. ನಮ್ಮ ಮಿಲಿಟರಿ ಅಲ್ಲಿ ರೋಡ್ಗಳೆಲ್ಲ ಏನು ಕಾಣಲ್ಲ. ಕಂಪ್ಲೀಟ್ ರೋಡ್ಸ್ ಎಲ್ಲ ಏನಿಲ್ಲ, ಅದು ಓಪನ್ ಲ್ಯಾಂಡ್ ಅದು. ನೀನು ಹೋಗಿದ್ದೆ ದಾರಿ ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಾಗಲ್ಲ, ಏನು ಗೊತ್ತಿಲ್ಲ. ಕರೆಕ್ಟಾಗಿ ಟ್ರ್ಯಾಕರ್ ಗೊತ್ತಿರೋರಾದ್ರೆ ಆ ಒಂದು ಸಿಗ್ನಲ್ ಮೇಲೆ ಹೋಗ್ತಾರೆ ಒಂದು ಮೂಮೆಂಟ್. ನಮ್ಗೇನು ಗೊತ್ತಿಲ್ಲ, ಧೈರ್ಯ ಮಾಡಿ ಉಚಿತದಿಂದ ಹೊಡಿತಾ ಇದೀವಿ. ಓಕೆ. ಸೊ ಒಬ್ಬೊಬ್ರು ಒಂದೊಂದು ದಿಕ್ಕಾಗ್ಬಿಟ್ವಿ. ಸೊ ನನಗೆ ಒಂದೇ ಒಂದು ಗಾಡಿ ಕಪ್ಪು ಚುಕ್ಕೆ ಕಾಣುತ್ತೆ, ಚಿಕ್ಕದ ಕಪ್ಪು ಚುಕ್ಕೆ. ಸೊ ಅಲ್ಲೆಲ್ಲೋ ಒಂದು ಗಾಡಿ ಹೋಗ್ತಾ ಇದೆ, ಯಾಕಂದ್ರೆ ಧೂಳು ಕಾಣುತ್ತೆ ಆ ಗಾಡಿ ಹೋಗ್ತಾ ಇದ್ರೆ ಹಿಂದೆಗಡೆ. ರೈಟ್. ಸೊ ಸರಿ ಆಯ್ತು ಅಂತ ಅಲ್ಲಿಂದ ಆ ಗಾಡಿನ ಚೇಸ್ ಮಾಡಕ್ಕೆ ಅಂತ ಅದೇ ದಾರಿಲಿ ಹೋಗ್ತೀವಿ. ನನ್ ಕೆಳಗಡೆ ಇಳಿದ್ರೆ ಗಾಡಿ ಕಾಣಲ್ಲ, ಮತ್ತೆ ಆ ಧೂಳು ಏನ್ ಕಾಣುತ್ತಲ್ಲ ಆ ಧೂಳಲ್ಲಿ ಗಾಡಿ ಓಡಿಸ್ಬೇಕು. ಸೊ ನಾನೇನು ಹೇಳಿದ್ನಲ್ಲ, ಈ ಚಾಪರ್ ಪಾಸ್ ಆಗ್ತಾರೆ ಅಂತ, ರೈಟ್. ಅದು ರೆಡಾರ್ ಅಲ್ಲಿ ನಮ್ಗೆ ಅವ್ರಿಗೆ ಸಿಗ್ನಲ್ ಎಲ್ಲೋ ಗೊತ್ತಾಗಿರ್ಬೇಕು. ನಮ್ಗೆ ನೀವು ಹೋಗಿದ್ರೆ ಟ್ರ್ಯಾಕ್ ಮಾಡಿದ್ದಾರೆ. ಹೌದು, ಯಾಕಂದ್ರೆ ಜಾಮರ್ಸ್ ನಮ್ದು ಡಿವೈಸ್ ಅಲ್ಲಿ ಏನು ವರ್ಕ್ ಆಗಲ್ಲ ಅಲ್ಲಿ. ಸೊ ಅವ್ರು ಯಾವುದೋ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅವ್ರಿಗೆ ಇಮಿಡಿಯೇಟ್ ಆಗಿ ನಮ್ಗೊಂದು ಟ್ರಕ್ ಬಂತು, ಟೋಯಿಂಗ್ ಟ್ರಕ್. ಓಕೆ. ಸೊ ಆ ಟ್ರಕ್ ನಮ್ಗೆ ದೊಡ್ಡದಾಗಿ ಕಾಣತ್ತಲ್ಲ, ಓ ಯಾವ್ದೋ ಗಾಡಿ ಬರ್ತಾ ಇದೆ ಅಂತ ಹೇಳಿ ನಾವೇನ್ ಮಾಡಿದ್ರಿ, ಒಬ್ಬೊಬ್ರು ನನ್ನ ಮೂಲೆಯಿಂದ ಎಲ್ಲಾ ಗಾಡಿ ಹತ್ರಕ್ಕೆ ಬರಕ್ ಸ್ಟಾರ್ಟ್ ಆದ್ರು. ಈ 4 ಜನ ನಾವೇನ್ ಮಿಸ್ ಆಗಿದ್ವಿ, 4 ಜನ ಒಂದ್ ಜಾಗಕ್ಕೆ ಬಂದ್ವಿ. ಅಲ್ಲಿ ಬಂದು ಅವ್ರ ಹತ್ರ ಬಾಯಿ ತುಂಬಾ ಉಗಿಸ್ಕೊಂಡು ಮಿಲಿಟರಿ ಅವ್ರ ಹತ್ರ. ಸೊ ಮಿಲಿಟರಿ ಗಾಡಿ ಅದು? ಹೌದೌದು, ಕಂಪ್ಲೀಟ್ ಅಲ್ಲಿರೋದೆಲ್ಲ ಕಂಪ್ಲೀಟ್ ಮಿಲಿಟರಿನೇ. ಸೆಕ್ಯೂರಿಟಿ ಸಿಸ್ಟಮ್ ಅವರೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್, ಅವರು ಇವರು ಎಲ್ಲ ಬಾರ್ಡರ್ ಇರೋರೆಲ್ಲ ಎಲ್ಲ ಮಿಲಿಟರಿನೇ, ಎಲ್ಲ ವಿತ್ ಲೋಡೆಡ್ ಗನ್ನು. ಗನ್ ಒಂದ್ ಎತ್ತಿಟ್ಟಿಲ್ಲ ಅಷ್ಟೇ ಇದೆಗೆ. ಪುಣ್ಯಕ್ಕೆ ನಮ್ಗೆ ಸದ್ಯ ನಾವು ಅಷ್ಟೊಂದು ಬೈಕೊಂಡು ಅವ್ರ ಹತ್ರ ಬೈಸ್ಕೊಂಡು ಟ್ರಾಪಿಕಾನ್ ಜ್ಯೂಸ್ ಕೊಟ್ರು ಕುಡಿಯೋದಕ್ಕೆ, ಬಿಸ್ಕೆಟ್ ಕೊಟ್ರು, ಬೈಯೋಷ್ಟೆಲ್ಲ ಬೈದ್ರು ಬಾಯಿ ತುಂಬಾ. ಆಮೇಲೆ ಇರ್ಲಿ ಪಾಪ ತಗೊಳ್ರಿ ಅಂತ ಹೇಳಿ ಜ್ಯೂಸು, ಟ್ರಾಪಿಕಾನ್ ಜ್ಯೂಸು ಮತ್ತೆ ಬಿಸ್ಕೆಟ್ ಕೊಟ್ರು. ಯೂಶಲಿ ಅಲ್ಲಿ ತುಂಬಾ ಜನ ಊಟಕ್ಕೆ ಇಲ್ಲದೆ ಓದಾಡ್ತಿರ್ತಾರೆ, ಮಿಲಿಟರಿ ಅವರೇ ಪಾಪ ಓದಾಡ್ತಾ ಇರ್ತಾರೆ. ಅವ್ರದ್ದೇ ಆದ ಅಂತ ಫುಡ್ ಇಟ್ಕೊಂಡಿದ್ದವರು ನಮಗೆ ಕೊಟ್ರು ಅವರು. ಸೊ ಅಲ್ಲಿ ಹೋಗಿಸ್ಕೊಂಡು ಅವ್ರು ಹೇಳ್ತಾರೆ, ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನೀವು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡಿ ಮಿಲಿಟರಿ ಪೋಲ್ಸ್ ಹಾಕಿರ್ತೀವಿ, 100 ಮೀಟರ್ಗೆ ಒಂದೊಂದು ಮಿಲಿಟರಿ ಪೋಲ್ಸ್ ಹಾಕಿರ್ತೀವಿ. ಓಕೆ. ನೀವು ಅದನ್ನ ಕವರ್ ಮಾಡ್ಕೊಂತ ಹೋಗ್ಬೇಕಂತ. ಸೊ ಅವ್ರು ಹೇಳ್ತಾರೆ ಡೈರೆಕ್ಷನ್, ಇದನ್ನ ಫಾಲೋ ಮಾಡ್ಕೊಂಡು ಡೆಸ್ಟಿನೇಷನ್ ಹೋಗ್ತೀರಾ ಅಂತ. ಈ ವೆಪನ್ಸ್ ಎಲ್ಲ ಇಡ್ತಾರಲ್ಲ ಆ ತರ ಒಂದು ಜಾಗಕ್ಕೇನೋ ನಾವು ನಿಯರ್ ಟು ಹೋಗ್ಬಿಟ್ಟಿದ್ವಿ. ಅಲ್ಲಿಂದ 3 ಕಿಲೋಮೀಟರ್ ಅಷ್ಟೇ ಚೈನಾ. ಇಲ್ಲಿಗೆಲ್ಲ ಯಾಕೆ ಬಂದ್ರಿ ಅಂತ ಎಲ್ಲ ಬೈದು ಅವರು ನಮ್ಗೆ, ತಿರ್ಗಾ ಈ ಕಡೆ ಎಲ್ಲ ಅಂದ್ಬಿಟ್ಟು ವಾಪಸ್ಸು ಬೇರೆ ರೋಡ್ ತೋರಿಸ್ತಾರೆ ನಮ್ಗೆ. ಆ ರೋಡಲ್ಲಿ ಹೋದ್ಮೇಲೆ ನಮ್ಗೆ ಅಷ್ಟು ದೂರ ಹೋದ್ಮೇಲೆ ಮೇನ್ ರೋಡ್ ಸಿಗುತ್ತೆ, ಜೀವ ಬರುತ್ತೆ. ಸಿಕ್ಕಿದ್ದೆ ಸರಿ ಆಯ್ತು ಅಂದ್ಬಿಟ್ಟು ಹಿಂದೆ ತಿರ್ಗಾದ್ ಬೇಡ ಅಂತ ಅಲ್ಲಿಂದ ಸೀದಾ ಆನ್ಲೆಗೆ ಹೋಗ್ತೀವಿ. ಮುಗಿಸ್ಕೊಂಡು ಉಮ್ಲಿಂಗ್ಲ ಮುಗಿಸ್ಕೊಂಡು ಬರುವಾಗ ಅಲ್ಲೂ ಪೆಟ್ರೋಲ್ ಖಾಲಿಯಾಗಿ ಅಲ್ಲೂ ಬಾಧೆ ಬಿದ್ದು ನಮ್ಗಲ್ಲಿ ಯಾರೋ ಹೆಲ್ಪ್ ಮಾಡಿ, ಸೊ ಫೈನಲ್ ಆಗಿ ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಮುಗಿಸ್ಕೊಂಡು ಅಲ್ಲೊಂದು ನಿಂತ್ಕೊಂಡು ಸಲ್ಯೂಟ್ ಹೊಡೆದು ಕರ್ನಾಟಕ ಬಾವುಟ ಆರಿಸಿ, ಇಂಡಿಯಾ ಬಾವುಟ ಆರಿಸಿ, ಮೇಜರ್ ಕರ್ನಲ್ ಅಂತ ಒಬ್ರು ಮಿಲಿಟರಿ ಅವರು, ಡಿಫೆನ್ಸ್ ಆಫೀಸರ್ ಅವರು, ಅವರೊಬ್ರು ಬಂದಿದ್ರು. ನಾನು ಕರ್ನಾಟಕ ಬಾವುಟ ಆರಿಸಿದಾಗ ಅವ್ರು ಅಲ್ಸೂರಿಗೆ ಟ್ರೈನಿಂಗಿಗೆ ಬಂದಿದ್ರಂತೆ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಅಲ್ಸೂರಿಗೆ, ಯಾಕಂದ್ರೆ ಅದು ಡಿಫೆನ್ಸ್ ಏರಿಯಾ, ಅದು ಅಲ್ಲಿಗೆ ಟ್ರೈನಿಂಗ್ ಬಂದಿದ್ರಂತೆ. ನಾನು ನಿಮ್ಮ ಜಾಗಕ್ಕೆ ಬಂದಿದ್ದೆ ಅಂತ ಹೇಳಿ ಮಾತಾಡಿ ಅವ್ರ ಹತ್ರ ನಾನು ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ನಾನು ಫ್ಲಾಗ್ ಇಟ್ಕೊಂಡು ಇಳಿತೀನಿ. ಸೊ ನೀವು ಬೈಕ್ ರೈಡ್ಗೆ ಹೋದಾಗ ಅಲ್ಲಿ ಡೆಸರ್ಟ್ ಅಲ್ಲಿ ಓಡಾಡ್ಬೇಕಾದ್ರೆ ಒಂದು ಸೀನು ನಾನು ನೋಡಿದ್ದೆ, ನೀವು ತೋರಿಸಿದ ಒಂದು ವಿಡಿಯೋದಲ್ಲಿ. ಎಲ್ಲರೂ ಬೈಕ್ ಓಡಿಸ್ತಾ ಇರ್ತಾರೆ ಒಬ್ಬರಿಂದ ಒಬ್ಬೊಬ್ರು. ಸೊ ನಿಮ್ಮ ಪಕ್ಕದಲ್ಲಿ ಒಂದು 10-15 ಕುದುರೆಗಳು ಓಡ್ತಾ ಇರುತ್ತೆ, ವೈಲ್ಡ್ ಹಾರ್ಸಸ್, ವೈಲ್ಡ್ ಆಸ್. ಸೊ ಅದೊಂಥರ ಒಂದು ಸಿನಿಮ್ಯಾಟಿಕ್ ವ್ಯೂ ಅದು. ಸೊ ನನಗೂ ನೋಡಿದಾಗ ನನಗೆ ಭಾಳ ಖುಷಿ ಆಯ್ತು. ತಿರ್ಗಿ ಒಂಥರ ಅದು ಗೂಸ್ ಬಂಪ್ಸ್ ಬರೋ ಥರ ಒಂದು ಸೀನ್ ಅದು. ಇಲ್ಲಿಯವರೆಗೆ ಈ ಒಂದು ಪಾಡ್ಕ್ಯಾಸ್ಟನ್ನು ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ಎಪಿಸೋಡ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ, ಇದರಿಂದ ನಿಮ್ಮ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಯಾವುದಾದರೂ ಒಂದು ಗುಣವನ್ನು ನೀವು ಕಲ್ತಿದ್ದೀರಾ, ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನನ್ನು ತಿಳ್ಕೊಂಡಿದ್ದೀರಾ, ಅಥವಾ ಈ ಒಂದು ಎಪಿಸೋಡ್ನ ನೀವು ಎಂಟರ್ಟೈನ್ಮೆಂಟ್ ಆಗಿ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆ
ಪುರಾತನ್ ನ್ಯಾಚುರಲ್ಸ್ ಮಿಲೆಟ್ ಹೆಲ್ತ್ ಮಿಕ್ಸ್ ಒಂದು ನ್ಯಾಚುರಲ್ ನ್ಯೂಟ್ರಿಷನ್. ಇದನ್ನು ನಾವು ಸುಮಾರು 25 ರೀತಿಯ ಧಾನ್ಯಗಳನ್ನು ಮಡಿಕೆನಲ್ಲಿ ಹುರಿದು ಒಂದು ಪೌಡರನ್ನಾಗಿ ಮಾಡಿ ಯಾವುದೇ ರೀತಿಯ ಕಲಬೆರಕೆ ಅಥವಾ ಕೆಮಿಕಲ್ಸ್ ಅಥವಾ ಪ್ರಿಸರ್ವೇಟಿವ್ಸ್ನ ಬಳಸದೇ ಮಾಡಿರ್ತಕ್ಕಂಥ ಈ ಒಂದು ಪ್ರಾಡಕ್ಟ್. ಈ ಒಂದು ಪ್ರಾಡಕ್ಟನ್ನು ನಾವು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕೂಡ ಶಿಪ್ಪಿಂಗ್ ಮಾಡ್ತೀವಿ, ಡೆಲಿವರೀಸ್ ಕೂಡ ಮಾಡ್ತಾ ಇದ್ದೀವಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರ್ತಕ್ಕಂಥ ಅಮೆಝಾನ್ ಲಿಂಕ್ ಮೇಲೆ ಕೂಡ ಕ್ಲಿಕ್ ಮಾಡಿ ನೀವು ಪ್ರಾಡಕ್ಟನ್ನು ಆರ್ಡರ್ ಮಾಡ್ಬೋದು. ಇದರಿಂದ ನಿಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿಟ್ಕೋಬೋದು, ಹಾಗೆ ನಿಮ್ಮ ಫ್ಯಾಮಿಲಿಯ ಒಂದು ಆರೋಗ್ಯವನ್ನು ಕೂಡ ಚೆನ್ನಾಗಿಟ್ಕೋಬೋದು ಅಂತ ಹೇಳ್ತಾ ಮತ್ತೆ ಇನ್ನೊಂದು ಎಪಿಸೋಡ್ನಲ್ಲಿ ನಾವು ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಕೇಳ್ತಾ ಇರಿ, ಕಲಿತಾ ಇರಿ ಹಾಗೂ ಬೆಳೀತಾ ಇರಿ.